ಹಿರಿಯರು ಒಂದ್ ಮಾತನ್ನ ಹೇಳ್ತಾರೆ, ಏನಪ್ಪಾ ಅಂತ ಹೇಳಿದ್ರೆ, ಹುಟ್ಟು ಉಚಿತ ಸಾವಂತೂ ಖಚಿತ, ಆದ್ರೆ ಹುಟ್ಟು ಸಾವಿನ ನಡುವಣ ನಾವ್ ಏನ್ ಮಾಡ್ತೀವಿ ಅದು ಮಾತ್ರ ಶಾಶ್ವತ ಅಂತ. ಆರ್ ನಗರದ ವಿಚಾರದಲ್ಲಿ ಶಾಶ್ವತವಾಗಿ ಇನ್ನ ಮುಂದೆ ಎಷ್ಟು ವರ್ಷ ಆದ್ರೂ ಕೂಡ ಉಳಿಯೋ ಅಂತ ಒಂದು ಹೆಸರು, ಅ ಟ್ರೂ ಇನ್ಸ್ಪೈರಿಂಗ್ ಸೋಲ್ ಅಂತ ಹೇಳಿದ್ರೆ ತಪ್ಪಾಗ್ಲಿಕ್ಕಿಲ್ಲ, ಡಾಕ್ಟರ್ ಆರ್ ಅರುಣಾಚಲಂ ಅವರನ್ನ ನಾನೀಗ ಮಾತಾಡ್ಸೋದಕ್ಕೆ ಹೊರಟಿದ್ದೀನಿ. ಮೊದಲಿಗೆ ಸ್ವಾಗತಿಸ್ತಾ ಇದ್ದೀನಿ. ಸರ್ ನಮಸ್ಕಾರ. ನಮಸ್ಕಾರ ಮೇಡಮ್. ತುಂಬಾ ಖುಷಿ ಅನ್ನಿಸ್ತಾ ಇದೆ, ಯಾಕಂದ್ರೆ ಆರ್ ನಗರಕ್ಕೆ ಬಂದ್ರೇ ಒಂದ್ ರೀತಿಯ ಪಾಸಿಟಿವ್ ವೈಬ್ರೇಷನ್ ಕ್ರಿಯೇಟ್ ಆಗುತ್ತೆ ಸರ್. ಅದೇನೋ ಒಂದ್ ರೀತಿಯ ಏನ್ ಹೇಳ್ತಾರೆ, ಒಂದು ಸರ್ವಾಂಗೀಣ ಅಭಿವೃದ್ಧಿಯನ್ನ ಹೊಂದಿರುವಂತ ಒಂದು ಬಡಾವಣೆ ಅನ್ನೋ ಒಂದು ಖುಷಿ ಅನ್ಸುತ್ತೆ ಇಲ್ಲಿಗೆ ಬಂದಾಗ. ಸದಾಶಿವ ನಗರದಲ್ಲಿ ಇದ್ರೆ ಅದೊಂದ್ ರೀತಿಯ ಪ್ರತಿಷ್ಠೆ ಅನ್ನೋ ಫೀಲ್ ಆಗ್ತಿತ್ತು ಹಿಂದೆಲ್ಲ. ಈಗ ರಾಜಧಾನಿ ಬೆಂಗಳೂರಿನಲ್ಲಿ ಎಲ್ಲರೂ ಇಷ್ಟಪಟ್ಟು ನೆಲೆಸೋದಕ್ಕೆ ಆಯ್ಕೆ ಮಾಡೋ ಅಂಥದ್ದು ಯಾವ ಜಾಗಪ್ಪ ಅಂತ ಹೇಳಿದ್ರೆ ಅದು ಆರ್ ನಗರ ಅಂತ ಹೇಳಲಾಗತ್ತೆ. ಅದರ ನಿರ್ಮಾತೃ, ಅದರ ಜನಕ ತಾವು. ಸೊ ಮೊದಲಿಗೆ ತಮ್ಮನ್ನ ಕಾರ್ಯಕ್ರಮಕ್ಕೆ ಸ್ವಾಗತಿಸ್ತಾ, ಈಗ ಆರ್ ನಗರ ವಿಚಾರದ ಬಗ್ಗೆ ತಿಳ್ಕೊಳ್ಳೋಕ್ಕೂ ಮುನ್ನ ನೀವು ಮೂಲತಃ ಎಲ್ಲಿಯವರು, ನಿಮ್ಮ ತಂದೆ ತಾಯಿ ಯಾರು, ನೀವು ಹುಟ್ಟಿ ಬೆಳೆದಿದ್ದು ಎಲ್ಲಿ, ಮತ್ತೆ ನಿಮ್ಮ ವಿದ್ಯಾಭ್ಯಾಸದ ಕುರಿತಾಗಿ ತಿಳಿಸ್ಕೊಡ್ತೀರಾ? ನಾನು ಬಂದು ಬೆಂಗಳೂರಲ್ಲೇ ಹುಟ್ಟಿದ್ದು, ಬಟ್ ಬೆಳೆದಿದ್ದು ಬಂದು ನಾನು ಮೈಸೂರಿನಲ್ಲಿ. ಸಾಂಸ್ಕೃತಿಕ ನಗರಿ. ಓದಿದ್ದೆಲ್ಲ ಮೈಸೂರು. ನಾನು ನನ್ನ ಎಜುಕೇಷನ್ ಪೂರ ಬಂದು ಮೈಸೂರಿನಲ್ಲೇ ಓದಿದ್ದು. ಅದಾದ್ಮೇಲೆ ನಾನು ಒಂದು ಸೆಂಟ್ ಫೇಮಸ್ ಕಾಲೇಜಲ್ಲಿ ಓದಿ ಸ್ವಲ್ಪ ನನಗೆ PUC ಪಾಸ್ ಆಗೋಕ್ಕಾಗಲಿಲ್ಲ. ಅದಾದ್ಮೇಲೆ ನಾನು ITIಗೆ ಹೋದೆ. ITIನಲ್ಲಿ ಆಟೋಮೊಬೈಲ್ ಟ್ರೈನಿಂಗ್ ಮಾಡಿ ಆಮೇಲೆ ಮೈಸೂರು ಐಡಿಯಲ್ ಜಾವಾನಲ್ಲಿ ಕೆಲಸಕ್ಕೆ ಸೇರಿ ಅಲ್ಲಿ ರೇಸರ್ ಆಗಿದ್ದೆ. ಅದಾದಮೇಲೆ ನನಗೆ ಸೆಂಟ್ರಲ್ ಗೌರ್ಮೆಂಟಲ್ಲಿ ಜಾಬ್ ಸಿಕ್ತು BML ಅಲ್ಲಿ. ಸೊ ಅದನ್ನು ಬಿಟ್ಟು ನಾನು ಕೆಲಸಕ್ಕೆ ಈ ಕಡೆ ಬಂದೆ, ಬೆಂಗಳೂರಿಗೆ ಬಂದೆ. ಫಸ್ಟು KGF ಅಲ್ಲಿ ಅಪಾಯಿಂಟ್ಮೆಂಟ್ ಆಯಿತು, ಟ್ರೈನಿಂಗ್ ಆಯಿತು. ಟ್ರೈನಿಂಗ್ ಆದಮೇಲೆ ಬೆಂಗಳೂರಿಗೆ ಬಂದು ಅಪಾಯಿಂಟ್ಮೆಂಟ್ ಆಗಿ ನಾನು ಬೆಂಗಳೂರಲ್ಲಿ ನೆಲೆಸಿದ್ದೀನಿ. ಸೊ ಬೆಮ್ಮೆಲ್ನಲ್ಲಿ ನೀವು ಜಾಯ್ನ್ ಆಗಿದ್ದು ಜೀವನದಲ್ಲಿ ಬಹಳ ದೊಡ್ಡ ತಿರುವು ಅಂತ ಭಾವಿಸಿ, ಬಹುಶಃ ನೀವು ಬೆಮ್ಮೆಲ್ಲಿಗೆ ಬಂದಿದ್ರಿಂದಲೇ ಆರ್ ನಗರ ಸೃಷ್ಟಿ ಆಗ್ಲಿಕ್ಕೆ ಕಾರಣ ಆಯ್ತು, ಹೌದಲ್ಲ ಸರ್? ಸೊ ಈ ಆರ್ ನಗರ ಅಂತ ಏನ್ ನಾವಿವಾಗ ಕರಿತೀವಿ, ಮುಂಚೆ ಇದರ ಹೆಸರೇನಿತ್ತು ಮತ್ತು ಆರ್ ನಗರ ಫಾರ್ಮ್ ಆಗೋದಕ್ಕೆ ಕಾರಣ ಏನು? ಇದು ಫಸ್ಟ್ ಬಂದು ಈ ಊರದ್ದು ಒಂದು ಕೆಂಚನಹಳ್ಳಿ ಅಂತ ಇತ್ತು. ಇದು ಕೆಂಚನಹಳ್ಳಿ ಇದ್ದಾಗ ನಾವು ಇಲ್ಲಿ ಬಡಾವಣೆ ಮಾಡುವಾಗ, ಬಡಾವಣೆಯಲ್ಲಿ ನಿವೇಶನವನ್ನು ಕೊಡುವಾಗ ಹಕ್ಕುಪತ್ರ ಕೊಡ್ತೀವಲ್ಲ, ಹಕ್ಕುಪತ್ರದಲ್ಲಿ ಏರಿಯಾ ನಮೂದಿಸ್ಬೇಕಾಗಿತ್ತು. ಆವಾಗ ನಮಗೇನಾಯಿತು, ಇದು ರಾಜರಾಜೇಶ್ವರಿ ದೇವಸ್ಥಾನ ಭಾಳ ಫೇಮಸ್ ಇರೋದ್ರಿಂದ ಇದು ನಾನು ಸ್ವಾಮಿಗಳ ಹತ್ರ, ತಿರುಚಿ ಸ್ವಾಮಿಗಳ ಹತ್ರ ಹೋಗಿ ಒಂದು ಮನವಿ ಸಲ್ಲಿಸಿದೆ. ಈ ಥರ ರಾಜರಾಜೇಶ್ವರಿ ನಗರ ಅಂತ ನಾನು ಹೆಸರಿಟ್ಟು ಪ್ರಿಂಟ್ ಮಾಡ್ಕೊಳ್ತೀನಿ ಅಂತ ಅಪ್ಪಣೆ ಕೊಡಬೇಕು ಅಂದರು. ಸೊ ಅವತ್ತು ಆ ನಾಮಾಂಕಿತ ಆಗಿದ್ದು ರಾಜರಾಜೇಶ್ವರಿ ನಗರ ಅಂತೇಳಿ ನಾವು ಸುಮಾರು 6000 ಸರ್ಟಿಫಿಕೇಟಲ್ಲಿ ಈ ಹೆಸರನ್ನ ನಮೂದಿಸಿ ಅವ್ರಿಗೆ ಹಕ್ಕುಪತ್ರ ಕೊಟ್ಟಿದ್ದೀವಿ. ಸೊ ಅದರಿಂದ ಏನಾಯಿತು, ಅದು ಮೊದಲು ರಾಜರಾಜೇಶ್ವರಿ ನಗರ ಅಂತ ಈ ನಮ್ಮ ಬೆಮ್ಮಲ್ಲಿಂದ ಸ್ಟಾರ್ಟ್ ಆಗಿದ್ದು. ಆಮೇಲೆ CMC ಬಂತು, ಅದು ರಾಜರಾಜೇಶ್ವರಿ ನಗರ ಆಯಿತು. ಆಮೇಲೆ ಕಾರ್ಪೊರೇಷನ್ ಬಂತು, ಅವರು ರಾಜರಾಜೇಶ್ವರಿ ನಗರ ಅಂತಂದರು. MLA ಕಾನ್ಸ್ಟಿಟ್ಯೂನ್ಸಿ ಬಂತು, ಅದು ರಾಜರಾಜೇಶ್ವರಿ ನಗರ ಅಂತ ಆಯಿತು. ಈ ಥರ ರಾಜರಾಜೇಶ್ವರಿ ನಗರ ಅನ್ನೋದನ್ನು ಭಾಳ ಒಂದಲ್ಲ ಒಂದು ಸ್ಟೆಪ್ಪಿಂದ ಯಾವ ಒಂದು ಗಳಿಗೆಯಲ್ಲಿ ಆ ಸ್ವಾಮಿಗಳ ಆಶೀರ್ವಾದ ಆಯಿತೋ ಅವತ್ತಿಂದ ಇಟ್ಟ ಹೆಸರು ಇದು ಭಾಳ ಪ್ರಚಾರವಾಗಿ ಒಳ್ಳೆ ದೊಡ್ಡ ಹೆಸರು ಮಾಡಿದೆ. ಸರ್, ಇವಾಗ ಈ ಒಂದು ಬಡಾವಣೆ ಆಗ್ಲಿಕ್ಕೆ ಯಾವ ಸೊಸೈಟಿ ಕಾರಣ? ನೀವು ಸೊಸೈಟಿ ಒಳಗಿದ್ದು ಈ ಬಡಾವಣೆಯನ್ನು ಪ್ರಾರಂಭ ಮಾಡಿದ್ದ ಹೇಗೆ? ಇದು ನಾನು BML ಫ್ಯಾಕ್ಟ್ರಿನಲ್ಲಿ ನಾನು ಕೆಲಸಕ್ಕೆ ಸೇರಿದ್ದೆ. ಅಲ್ಲಿ ಬಂದು ಸೊಸೈಟಿ ಇತ್ತು, ಒಂದು ಸೊಸೈಟಿ ಇತ್ತು. ಅವ್ರ ಉದ್ದೇಶ ನಿವೇಶನ ಕೊಡಬೇಕು ಅಂತ ಇತ್ತು. ಅಲ್ಲಿನ ಎಂಪ್ಲಾಯೀಸ್ಗೆ ಮಾತ್ರನೇ. ನಮ್ಮದು ಬೆಮ್ಮಲ್ ಸೊಸೈಟಿ ಬಂದು ಬರೀ ಎಂಪ್ಲಾಯೀಸ್ಗೆ ಮಾತ್ರನೇ, ಹೊರಗಡೆ ಅವ್ರಿಗಿಲ್ಲ. ಯಾಕೆ ಅಂತ ಹೇಳಿದ್ರೆ BDನಲ್ಲಿ ಸೈಟ್ಗೆ ಅಪ್ಲೈ ಮಾಡಿದ್ರೆ 8 ಅಟೆಂಪ್ಟು 9 ಅಟೆಂಪ್ಟ್ ಮಾಡಬೇಕು, ಸಿಕ್ಕಲ್ಲ ಸೈಟು. ಆದ್ದರಿಂದ ಸೊಸೈಟಿಯವರೇ ಸೇರ್ಕೊಂಡು ಮಾಡೋದಕ್ಕೆ ಒಂದು ಅವಕಾಶ ಆಯಿತು ಕಾನೂನಲ್ಲಿ. ಆ ಕಾನೂನು ಅವಕಾಶವನ್ನು ಕಲ್ಪಿಸ್ಕೊಂಡು ನಾವೇ ದುಡ್ಡು ಹಾಕ್ಕೊಂಡು, ನಮ್ಮ ದುಡ್ಡೊಳಗೇನೆ ಹಾಕ್ಕೊಂಡು ಎಲ್ಲರೂ 5,000 ರೂಪಾಯಿ ಒಂದು ಇನ್ಸ್ಟಾಲ್ಮೆಂಟ್ ಥರ ಹಾಕ್ಕೊಂಡು ನಾವೇ ಎಲ್ಲ ಕ್ರೋಢೀಕರಿಸ್ಬಿಟ್ಟು ಸೊಸೈಟಿ ಮುಖೇನ ನಾವು ಇದನ್ನು ಒಂದು ಭೂಸ್ವಾಧೀನ ಮಾಡಿಸ್ತೋ ಸರ್ಕಾರದಲ್ಲಿ ರಿಕ್ವೆಸ್ಟ್ ಮಾಡಿಕೊಂಡು ಈ ಥರ ನಮ್ಮ ಕಾರ್ಮಿಕರಿಗೆ ನಿವೇಶನ ಬೇಕು ಅಂತ. ಸೊ ಅದಕ್ಕೆ
ಅವರು ಭೂಸ್ವಾಧೀನ ಮಾಡಿಕೊಟ್ರು. ಈ ಕೆಂಚೇನಹಳ್ಳಿ ಇದ್ದಂತಹ ರೈತರ ಹತ್ರ ನೀವು ಆ ರೈತರ ಹತ್ರ ಈ ಜಮೀನು ಇಲ್ಲೆಲ್ಲ ಎಲ್ಲಿತ್ತ ಇದೆಲ್ಲ ಬಂದು ಇದು ಜಮೀನೆಲ್ಲ ಬಂದು ಅಲಿಗೆ ಒಡರಳ್ಳಿಗೆ ಸಂಬಂಧಪಟ್ಟಿದ್ದು. ಈ ಜಮೀನು ಅಲಿಗೆ ಒಡರಳ್ಳಿ ಅಂತ ಹೇಳ್ಬಿಟ್ಟು ಸಂಬಂಧಪಟ್ಟಿದ್ದು. ಆ ಹಳ್ಳಿಗೆ ಸಂಬಂಧಪಟ್ಟಿಗೆ ಭೂ ಸ್ವಾಧೀನ ಮಾಡಿ ನಮಗೆ ಸರ್ಕಾರ ಇದು ನಮಗೆ ಕೊಡ್ತು. ಅಲ್ಲ ಸರ್, ಇದನ್ನ ನೀವು ಆಪ್ಟ್ ಮಾಡಿದ್ದ ಸರ್ಕಾರನೇ ಕೊಟ್ಟಿದ್ದ ನಿಮ್ಗೆ? ಇದು ಆಪ್ಟ್ ಅಂದ್ರೆ ನನಗಿಂತ ಹಿಂದೆ ಇರೋರು ಇದನ್ನ ಮಾಡಿದ್ರು. ಈ ಜಾಗ ಬೇಕು ಅಂದ್ಬಿಟ್ಟು ಈ ಜಾಗನ ಸೆಲೆಕ್ಟ್ ಮಾಡಿಕೊಂಡು, ಸೊ ಇದನ್ನ ಅವಾಗ ಇರೋರು ನನಗಿಂತ ಹಿಂದೆ ಇದ್ದವರು ಈ ಜಾಗನ ಆಪ್ ಮಾಡ್ಕೊಂಡು, ಯಾಕಂದ್ರೆ ಒಂದೇ ಸಾರಿಗೆ ಇಷ್ಟು ದೊಡ್ಡ ಜಾಗ ಸಿಕ್ಕಲ್ಲ ಬೆಂಗಳೂರಿನಲ್ಲಿ. ಅದರಿಂದ ಇದೊಂದು ದೊಡ್ಡ ಜಾಗ ಸಿಗತ್ತೆ ಅಂತ ಹೇಳಿ ಒಂದು ಇದರಿಂದ ಅವಕಾಶ ಇದ್ದಿದ್ರಿಂದ ಅವರು ಇಲ್ಲಿ ಬಂದು ಆಯ್ಕೆ ಮಾಡಿದ್ದಾರೆ. ಸರ್ ಅಲ್ಲ, ಒಂದ್ ರೀತಿ ಆಗ ನೀವು ಏನು 30 ವರ್ಷದ ಹಿಂದೆ RR ನಗರ ಏನು ಸೃಷ್ಟಿಯಾಗಕ್ಕೂ ಮುನ್ನ ಇದೊಂದ್ ರೀತಿ ಬೆಂಗಳೂರಿಂದ ಹೊರಭಾಗದಲ್ಲಿ ಇದ್ದಂತಹ ಜಾಗ, ಈಗ ನೋಡಿದ್ರೆ ಸೆಂಟ್ರಲ್ ಪ್ಲೇಸ್ ತರ ಆಗೋಗಿದೆ. ಆಗ ಹೇಗಿತ್ತು ಈ ಜಾಗ ಸರ್? ಇದು ಹೆಚ್ಚು ಕಡಿಮೆ ಕಾಡು ಥರ ಇತ್ತು. ಕಾಡು ಅಂತಂದರೆ ಯಾರು ಜನಗಳು ಇರ್ತಿರಲಿಲ್ಲ. ಮೇಯ್ನ್ ಮೈಸೂರು ರೋಡ್ಗೂ ಇಲ್ಲಿಗೂ ಸುಮಾರು ಒಂದು 3 ಕಿಲೋಮೀಟ್ರ್ ದೂರದಲ್ಲಿ ಒಬ್ಬರು ಓಡಾಡ್ತಾ ಇರಲಿಲ್ಲ. ಅಂಥ ಒಂದು ಪ್ರದೇಶ ಇದು. ಒಂಥರ ಕಾಡು ಥರ ಹಳ್ಳ ಕೊಳ್ಳ ಬೆಟ್ಟ ಗುಡ್ಡ ಆ ಥರ ಇದ್ದಂಥ ಒಂದು ಪ್ರದೇಶ ಇದು. ಇದು ಬಡಾವಣೆ ಮಾಡೋಕ್ಕೆ ಯೋಗ್ಯನೇ ಅಲ್ಲ ಇದು, ಅಂಥ ಒಂದು ಸ್ಥಳ ಇದು. ಒಟ್ಟಿನಲ್ಲಿ ಅದು ಜಮೀನು ಸ್ವಲ್ಪ ಕಡಿಮೆ ಬೆಲೆಗೆ ಸಿಗತ್ತೆ, ಸರ್ಕಾರದ ಭೂ ಸ್ವಾಧೀನ ಆಗತ್ತೆ ಅಂತ ಹೇಳ್ಬಿಟ್ಟು ನಮ್ಮ ಪೂರ್ವಿಕರು ಅದನ್ನ ಆಯ್ಕೆ ಮಾಡಿದ್ರು. ಅದು ನಮ್ಮ ಭಾಗಕ್ಕೆ ಬಂತು. ನಾನು ಕೆಲಸ ಮಾಡಬೇಕಾದ ಒಂದು ಅವಕಾಶ ನನಗೆ ಸಿಗ್ತು ಅಷ್ಟೇನೆ. ಸರ್, ಯಾವ ರೀತಿಯ ಒಂದು ಟಾಕ್ ಕ್ರಿಯೇಟ್ ಆಗಿದೆ ಅಂತ ಹೇಳಿದ್ರೆ, ಇತ್ತೀಚೆಗೊಬ್ರು ಸ್ನೇಹಿತರು ಹೇಳ್ತಿದ್ರು, ಇದನ್ನ ಕುಬೇರ ಮೂಲೆ ಅಂತ ಕರೆಯಲಾಗುತ್ತೆ, ಬೆಂಗಳೂರಿನ ಕುಬೇರ ಮೂಲೆ RR ನಗರ ಅಂತ. ಏನೋ ಒಂದು ಲಾಸ್ ಆಗಿದೆ ಅಂತ ಅವ್ರು ಯಾರ ಹತ್ರನೋ ಕೇಳಕ್ ಹೋದಾಗ ಅವ್ರು ಹೇಳದ್ರಂತೆ, ಅಭಿವೃದ್ಧಿ ಹೊಂದಬೇಕು ಅಂದ್ರೆ ಬೆಂಗಳೂರಿನಲ್ಲಿ ನೀವು RR ನಗರದಲ್ಲಿ ನೆಲೆಸ್ಬೇಕು ನೋಡಿ. ಅದಕ್ಕೇನೆ ಎಲ್ಲಾ ಸೆಲೆಬ್ರಿಟೀಸು, ಕಲಾವಿದ್ರು, ಎಲ್ಲಾ ಕ್ಷೇತ್ರ ಗಣ್ಯಮಾನ್ಯರನ್ನ ಕಾಣ್ಬೋದು. ಈಗ ಎಲ್ಲಿ ಪ್ರಸ್ತುತ ಅಂದ್ರೆ ಅದು RR ನಗರಲ್ಲಿ ಅಂತ ಹೇಳ್ತಾರೆ. ಸೊ ಏನ್ ಸ್ಪೆಷಾಲಿಟಿ ಸರ್ RR ನಗರದ್ದು ನೀವು ಕಂಡಂತೆ? ಇದು ಕುಬೇರ ಮೂಲೆ ಅಂತ ಹೇಳ್ತಾರೆ, ನಂಬರ್ 1. ನಂಬರ್ 2, ರಾಜರಾಜೇಶ್ವರಿ ದೇವಿಯ ಒಂದು ಆಶೀರ್ವಾದ ಸಂಪೂರ್ಣವಾಗಿದೆ, ಜಾಗೃತ ಸ್ಥಳ ಬಹಳ ಇದೆ. ಅದು ಒಂದು ದೊಡ್ಡ ವಿಶೇಷ ಅಂತ ಹೇಳ್ಬೋದು. ಅದರಿಂದ ಈ ವಿಶೇಷನ ಒಂದು ಕಡೆಗಿದ್ರು ಈ RR ನಗರ ಬಹಳ ಚೆನ್ನಾಗಿದೆ ಅನ್ನೋಕ್ಕೆ ಕಾರಣ ಏನು ಅಂತ ಹೇಳಿದ್ರೆ, ಇಲ್ಲಿ ಬಹಳ ವ್ಯವಸ್ಥಿತವಾದ ಒಂದು ಬಡಾವಣೆ ಇದು. ಅಂದರೆ ನಿಮಗೆ ಇವಾಗ ಮಳೆ ಬಂದರೆ 5 ರಿಂದ 10 ನಿಮಿಷದ ಒಳಗಡೆಗೆ ನೀವು ಬಂದು ಹೊರಗಡೆ ನೋಡಿದ್ರೆ ಮಳೆ ಬಂದಿದೆಯಾ ಅನ್ನೋ ಒಂದು ಆಶ್ಚರ್ಯ ಉಂಟು ಮಾಡ್ತದೆ. ಕಾರಣ ಅಂದರೆ ನೀರಿನ ಒಂದು ಕಾಲುವೆಗಳು ಮಾಡಿದ್ದೀವಲ್ಲ, ಅದು ಭಾಳ ಈಸಿಯಾಗಿ ಹೊರಗಡೆ ಹೋಗ್ಬಿಡುತ್ತೆ. ಎಲ್ಲೂ ನೀರು ನಿಲ್ಲಲ್ಲ, ಎಲ್ಲೂ ನಿಮಗೆ ಬಂದು ಆ ನೀರು ನಿಂತ್ಕೊಂಡು ತೊಂದರೆ ಕೊಡೋಂಥ ಒಂದು ಕೆಲಸ ಈ ಬಡಾವಣೆಯಲ್ಲಿ ಆಗಲ್ಲ. ಅದಕ್ಕೆ ವ್ಯವಸ್ಥಿತ ರೀತಿಯಲ್ಲಿ ಮಾಡಿದ್ದೀವಿ ನಾವು. ಬಡಾವಣೆ ಮಾಡುವಾಗ ನಮ್ಮದೆಲ್ಲ ಬಂದು ಬೆಟ್ಟ ಗುಡ್ಡಗಳಿತ್ತು. ಆ ಎಲ್ಲ ನಮ್ಮ ಇಡೀ ಸುತ್ತ ಬೆಟ್ಟ ನಮ್ಮ ಬಡಾವಣೆಗೆ ಸುತ್ತ ನಾವು ಕಾಂಪೌಂಡ್ ಹಾಕ್ಕೊಂಡಿದ್ದೀವಿ. ಕಾಂಪೌಂಡ್ ಹಾಕ್ಕೊಂಡಿದ್ದೆ ರೋಡಿನ ಕಾಂಪೌಂಡಿಗೆ ಇಡೀ ಬಡಾವಣೆಗೆ ಹಾಕಿದ್ವಿ. ಒಂದು ಕಡೆಗೆ ಬೆಟ್ಟ ಕಾಂಪೌಂಡ್ ಇದೆ, ಒಂದು ಕಡೆಗೆ ಬಂದು ಉತ್ತರಕ್ಕೆ ಬಂದು ದೊಡ್ಡ ಕಾಂಪೌಂಡ್ ಹಾಕ್ಕೊಂಡಿದ್ದೀವಿ. ಅದು ಬಂದು ನಿಮಗೆ ಗೋಡೆ ಬಂದು 3 ಅಡಿ ಅಗಲ ಇಟ್ಟು ಸುಮಾರು ಒಂದು 10 ಅಡಿಗೆ ಕಾಂಪೌಂಡ್ ಹಾಕಿದ್ದೀವಿ. ಹೊರಗಡೆ ನೀರು ಒಳಗೆ ಬರಬಾರ್ದು. ಈಗ ಅದೇ ಥರ ಬಂದು ದಕ್ಷಿಣದಲ್ಲೂ ಅದೇ ಥರ ಹಾಕಿದ್ದೀವಿ. ಸೊ ನಾವು ಹೊರಗಡೆಯಿಂದ ಯಾವುದೂ ನೀರು ಬರದೇರಿಗೆ ತಡೆದಿದ್ದೀವಿ. ಮತ್ತು ನೀರು ಈ ಕೆರೆ ಇದೆ ನಮಗೆ. ಒಂದು ಈ ಕಡೆ ಪೂರ್ವದಲ್ಲಿ ಒಂದು ಕೆರೆ ಇದೆ, ಪಶ್ಚಿಮದಲ್ಲಿ ಒಂದು ಕೆರೆ ಇದೆ. ಆ ಪೂರ್ವದಲ್ಲಿ ಕೆರೆ ಏನಾದರೂ ತುಂಬಿಟ್ರೆ ನಮ್ಮ ಬಡಾವಣೆ ಮುಳುಗೋಗ್ಬಿಡ್ತದೆ. ಅದರಿಂದ ನಾವೇನು ಮಾಡಿದ್ದೀವಿ, ಅಲ್ಲಿಂದ ಒಂದು ಸ್ಟಾರ್ ವಾಟರ್ ಡ್ರೈನ್ ಅಂದ್ಬಿಟ್ಟು ಆ ಎಲ್ಲಿ ನೀರು ಓವರ್ಫ್ಲೋ ಆಗುತ್ತೋ ಅಲ್ಲಿಗೆ ಕರೆಕ್ಟಾಗಿ ಅಟ್ಯಾಚ್ ಮಾಡಿ ತೆಗೆದುಕೊಂಡು ಬಂದು ಈ ಕಡೆ ನಮ್ಮ ಕೆರೆ ಇದೆಯಲ್ಲ ಆ ಕೆರೆಗೆ ನಾವು ಸೇರಿಸಲಿಲ್ಲ. ಕೆರೆಗೆ ಸೇರಿಸಿದ್ರೆ ಏನಾಗುತ್ತೆ ಅಂದರೆ ಕೆರೆ ನೀರು ತುಂಬಿದ್ರೆ ರಿವರ್ಸ್ ಆಗಿಬಿಡುತ್ತೆ. ಅದರಿಂದ ಕೆರೆ ಪಕ್ಕದಲ್ಲಿ ಸುಮಾರು 15 ಅಡಿ ಆಳ ಮಾಡಿ 6 ಅಡಿ ಪೈಪ್ನ ಹಾಕಿ ರೋಡಿಂದ ಆಚೆ ಕರ್ಕೊಂಡೋಗಿ ಬಿಟ್ಟಿದ್ದೀವಿ. ಅದರಿಂದನೇ ನಮಗೆ ಯಾವುದೇ ರೀತಿ ನೀರು ಡ್ಯಾಮೇಜ್ ಆಗಲ್ಲ. ಮತ್ತು ಈ ಕೆರೆಗೆ ಹೋಗ್ಬೇಕಾದ್ರೆ ನೀವು ಈ ಕಾಲುವೆಗೆ ಹೋಗ್ಬೇಕಾದ್ರೆ ಸ್ಟಾರ್ ವಾಟರ್ ಡ್ರೈನ್ನ ಎಲ್ಲೆಲ್ಲಿ ನಿಮಗೆ ವ್ಯಾಲಿ ಇದೆಯೋ ಒರಿಜಿನಲ್ ವ್ಯಾಲಿ, ಆ ವ್ಯಾಲಿಗೆ ನಾವು ಕಟ್ಕೊಂಡ್ಬಂದಿದ್ದೀವಿ. ಅದರಿಂದ ನಮಗೆ ನೀರಿನ ಡ್ಯಾಮೇಜು ಇಲ್ಲ. ನಂಬರ್ 1. ನಮ್ಮದು ಈ ವಾಟರ್ ಟ್ಯಾಂಕ್ ಇದೆ ನೋಡಿ, ಅದು ವಾಟರ್ ಟ್ಯಾಂಕ್ ಬಂದು 2 ಚಾನಲ್ ಮಾಡಿ ಚೇಂಬರ್ ಮಾಡಿದ್ದೀವಿ. ಒಂದು ಬೋರ್ವೆಲ್ಗೆ, ಒಂದು ಕಾವೇರಿ ವಾಟರ್ಗೆ ಅಂತ. ಅವಾಗ ಕಾವೇರಿ ವಾಟರ್ ಇಲ್ಲ ನಮಗೆ ಇದ್ದಿದ್ದು ಬರೀ ಬೋರ್ವೆಲ್ ವಾಟ್ರು. ಮುಂದಕ್ಕೆ ನಮಗೆ ಕಾವೇರಿ ವಾಟರ್ ಬರ್ಬೋದು ಅಂತ ಒಂದು ನಂಬಿಕೆ ಮೇಲೆ ಅದಕ್ಕೆ 2 ಚೇಂಬರ್ ಮಾಡಿದ್ದೀವಿ. ಒಂದು ಚೇಂಬರ್ಲಿ ಕಾವೇರಿ ಶೇಖರಣೆ ಮಾಡ್ತೀವಿ. ಯಾಕಂದರೆ ನೀರನ್ನ ಮಿಕ್ಸ್ ಮಾಡಿದ್ರೆ ಕಲುಷಿತ ಆದರೆ ಸ್ವಲ್ಪ ಇನ್ಫೆಕ್ಷನ್ ಆಗಿಬಿಡುತ್ತೆ. ಅದರಿಂದ ನಾವು ಬೋರ್ವೆಲ್ ವಾಟರ್ ಸಪ್ರೇಟು, ಕಾವೇರಿ ನೀರು ಸಪ್ರೇಟ್ ಮಾಡಿ ಅದನ್ನು ತಂದು ನೀವು ಸಪ್ರೇಟ್ ಮಾಡಿದ್ದೀವಿ. ಅದು ಒಂದು ವಿಶೇಷತೆ. ಎಲ್ಲದಕ್ಕಿಂತ ವಿಶೇಷ RR ನಗರ ಏನು ಅಂತ ಹೇಳಿದ್ರೆ,
ಈ ವರ್ಕ್ ಇದೆಯಲ್ಲ, ವರ್ಕ್ ಕೆಲಸ ಮಾಡೋದು ನಾವು ಕಾರ್ಮಿಕರಿಗಾಗಿ ನಮ್ಮ ದುಡ್ಡು ಹಾಕಿ ನಾವೇ ಮಾಡ್ತಾ ಇದ್ದೀವಿ. ನಮಗೆ ಎಷ್ಟು ಕಡಿಮೆ ಆಗಬೇಕು ಅಷ್ಟು ಕಡಿಮೆ ಆಗಬೇಕು ಬೆಲೆ. ನಾವು ಇವಾಗ ಬೇರೆಯವ್ರ ಹತ್ರ ತಗೊಂಡ್ರೆ ನಮಗೆ ಬೆಲೆ ಜಾಸ್ತಿ ಆಗುತ್ತೆ, BDAನಲ್ಲಿ ಸಿಕ್ಕಲ್ಲ. ಇನ್ನು ನೆಕ್ಸ್ಟ್ ನಮ್ಮ ಎಂಪ್ಲಾಯೀಸ್ಗಳಿಗೆ ಹೆಂಗೆ ಸೈಟ್ ಕೊಡೋದು ಅನ್ನೋದು ಯೋಚನೆ ದೊಡ್ಡ ವಿಷಯ. ಆಗೆಲ್ಲ ಎಂಪ್ಲಾಯೀಸಿಗೆ ಎಷ್ಟು ಮಾಮೂಲಿ ಅಂದ್ರೆ ಇದು ಮಧ್ಯಮ ವರ್ಗದವ್ರನ್ನೇ ಕಾನ್ಸಂಟ್ರೇಟ್ ಮಾಡಿರುವಂತ ಲೇಔಟ್ ಅಲ್ಲ ಸರ್? ಸೊ ಎಷ್ಟು ಬರ್ತಿತ್ತು ಸಂಬಳ ಅವಾಗ? 450 ರೂಪಾಯಿ ಅಷ್ಟೇ. 300ರಿಂದ 450 ರೂಪಾಯಿ ಸಂಬಳ. ಸೊ ಸುಮಾರು ಎಷ್ಟು ಸೈಟ್ ಆಯ್ತು ಸರ್ ಅವಾಗ? ಇವಾಗ 6000 ಸೈಟ್ ಮಾಡಿದ್ದೀವಿ. ನೀವು ಆಗ್ಲೇ ಕೊಟ್ಟಿದ್ದು 6000ನೇ ಪ್ರಾರಂಭ ಮಾಡಿದ್ದು? ಹೌದೌದು. ಸೊ ಪರ್ ಸ್ಕ್ವೇರ್ ಎಷ್ಟಿತ್ತು ಸರ್ ಆಗ? ಪರ್ ಸ್ಕ್ವೇರ್ ಫೀಟು 13 ರೂಪಾಯಿ, 18 ರೂಪಾಯಿ ಒಂದು ಸ್ಕ್ವೇರ್ ಫೀಟು. 18 ರೂಪಾಯಿ ಹಾಕಿ ಕೊಟ್ಟಿದ್ದು ನೀವು ಪ್ರಾರಂಭದಲ್ಲಿ. ಈಗ ಅಂದಾಜು ಎಷ್ಟಿದೆ ಸರ್ ಮಿನಿಮಮ್ ಅಂದ್ರೆ? ಇವಾಗ ಮಿನಿಮಮ್ 15,000 ರೂಪಾಯಿ ಸ್ಕ್ವೇರ್ ಫೀಟ್ ಇದೆ. ಏನ್ ಸರ್ ನೀವು ಇರೋರು ಬರೋರು ಎಲ್ಲ ಒಂದ್ ಸುಮಾರು 5,000 ಜನರನ್ನ ಕೋಟ್ಯಾಧಿಪತಿ ಮಾಡಿರೋರು ತಾವು ಅಂತಾನೆ ಹೇಳ್ಬೋದಾಗಿದ್ರೆ. ಸೂಪರ್, ಹೇಳ್ಬೋದು. 6,000 ಸೈಟ್ ನಮ್ದು ಮೊತ್ತ ಇಲ್ಲಿ. ನಿಜಕ್ಕೂ ಅದೊಂದು ಸಾಧನೆ ಸರಿ ಸರ್. ಯಾಕಂದ್ರೆ ನೀವು ಹೇಳ್ತಿರೋದು ನೋಡಿದ್ರೆ ನನಗನ್ಸತ್ತೆ ಎಷ್ಟು ಒಂದು ದೂರದೃಷ್ಟಿಯನ್ನ ಇರಿಸ್ಕೊಂಡಿದ್ರಿ. ಓವರ್ಫ್ಲೋ ಆಗಿ ನೀರು ಬಂದು ಕಿರಿಕಿರಿ ಆಗಬಾರ್ದು ಮುಂದಿನ ದಿನಗಳಲ್ಲಿ ಅನ್ನೋದನ್ನ ಮನಸ್ಸಿನಲ್ಲಿ ಇಟ್ಕೊಂಡಿದ್ರಿ. ಈ ಬಡಾವಣೆ ಮಾಡೋಕೆ ಹೊರಟಾಗ ನಿಮಗೆ ಎದುರಾದಂತಹ ಸವಾಲುಗಳಿಗೇನೇನು ಸರ್? ನನ್ನ ಮೊದಲನೇ ಸವಾಲೇ ಜಮೀನು. ಜಮೀನು ತಗೋಬೇಕಾಗಿದ್ರೆ ಅದು ಲ್ಯಾಂಡ್ ಭೂಸ್ವಾಧೀನ ಮಾಡಬೇಕು. ಸರ್ಕಾರದಲ್ಲಿ ಭೂಸ್ವಾಧೀನ ಮಾಡಬೇಕು ಅಂತಂದರೆ ಅಷ್ಟೊಂದು ಸುಲಭ ಅಲ್ಲ. ಯಾಕೆಂದರೆ ಎಲ್ಲಿ ಜಮೀನು ಸಿಗುತ್ತೆ ಏನು ಸಿಗುತ್ತೆ ಅಂತ ಹೇಳ್ಬಿಟ್ಟು ನನ್ನ ಪೂರ್ವಿಕರು ಬರೀ ಒಂದು 4-1 ನೋಟಿಫಿಕೇಶನ್ ಮಾಡಿದರು. 4-1 ನೋಟಿಫಿಕೇಶನ್ ಒಂದು ಪ್ರಿಲಿಮಿನರಿ ನೋಟಿಫಿಕೇಶನು. ಆದರೆ 6-1 ನೋಟಿಫಿಕೇಶನ್ ಮಾಡ್ಬೇಕಾದ್ರೆ ಭಾಳ ಕಷ್ಟ ಇದೆ. ರೈತರ ಜೊತೆಗೆ ನಾವು ಹೋರಾಡಬೇಕು. ಯಾಕಂದರೆ 5A ಎನ್ಕ್ವೈರಿ ಅಂತ ಮಾಡ್ತಾರೆ. ಇನ್ನೊಂದು ಯಾಕೆಂದರೆ ಒಂದು ಜಮೀನು ಉಳವರಿಂದ ಬಂದು ಒಂದು ಜಮೀನ ಕಿತ್ಕೊಳ್ಳೋ ರೀತಿಯಲ್ಲಿದೆ ಇದು. ಯಾಕೆಂದರೆ ಅದು ಫೋರ್ಸಬಲ್ ಆಗಿ ಅಕ್ವೇಷನ್ ಮಾಡ್ತಾರೆ. ಅದು ಒಂಥರ ನೋವು ಕೊಡ್ತದೆ ರೈತರಿಗೆ. ಸೊ ಅದು 6-1 ನೋಟಿಫಿಕೇಶನ್ ಮಾಡಬೇಕು. ಮಾಡಬೇಕಾದ್ರೆ ಜಮೀನ್ದಾರರೆಲ್ಲ ಬಂದು ಭಾಳ ನೋವು ತಿಂತಿದ್ರು. ಅದಕ್ಕೆ ನಾವೆಲ್ಲ ಬಂದು ಜಮೀನ್ದಾರ ಮನೆಗಳಿಗೆ ಹೋಗ್ಬಿಟ್ಟು ಅವ್ರನ್ನೆಲ್ಲ ಬಂದು ಸಮಜಾಯಿಸಿ ಅವನೊಂದು ಎಕರೆಗೆ ಒಂದೊಂದು ಸೈಟು ಆ ಕಾಲದಲ್ಲೇ ಕೊಟ್ಬಿಟ್ಟು, ಕೆಲವರಿಗೆ 5,000 ಸ್ಕ್ವೇರ್ ಫೀಟು 5 ಗುಂಟೆ 10 ಗುಂಟೆ ಜಾಗ ಬಿಟ್ಟಿದ್ದೀವಿ. ಕೆಲವು ನಮ್ಗೆ ದುಡ್ಡು ಜಾಸ್ತಿ ಕೊಡಿದ್ರು, ಸರ್ಕಾರದಿಂದ ಕೊಡೋದು ಕಮ್ಮಿ, ಆದರೆ ನಾವು ಹೊರಗಡೆಗೆ ಜಾಸ್ತಿ ಕೊಡ್ತಿದ್ದೋ. ಅವತ್ತಿನ ದಿವಸಕ್ಕೆ 1 ಎಕರೆ ಜಮೀನು 52,000 ರೂಪಾಯಿ. ನಾವು ಅವ್ರ ಮೇಲ್ಗಡೆ ಬಂದು 25,000 ರೂಪಾಯಿ ಆಗಲ್ಲ ದುಡ್ಡು ಕೊಡ್ತಿದ್ದೋ, ಇಲ್ಲ ಸೈಟ್ ಕೊಟ್ಬಿಡ್ತಿದ್ದೋ, ಇಲ್ಲ ಒಂದು 5 ಗುಂಟೆ 10 ಗುಂಟೆ ಜಾಗನ ನಮ್ಮ ಲೇಔಟ್ ಮಾಡಿದಾಗ ಬಿಟ್ಕೊಡ್ತೀವಿ ಅಂತೇಳಿ ಅದನ್ನು ಮಾಡ್ಕೊಟ್ಬಿಡ್ತಿದ್ದೋ. ಸೊ ಈ ಥರ ಅವ್ರ ಜೊತೆಗೆ ಸಹಕಾರ ತಗೊಂಡು ಅವ್ರನ್ನ ಎದುರಾಕೊಳ್ಳಿಲ್ಲ. ಅಂದ್ರೆ ಅವ್ರ ಮನಸ್ಸಿಗೆ ನೋವಾಗದರಿಗೆ ಅವ್ರನ್ನ ಇಟ್ಕೊಂಡು ಜೊತೆಲೇ ಇಟ್ಕೊಂಡು ಆ ರೈತರ ಜೊತೆಲೇ ಇಟ್ಕೊಂಡು ಅವ್ರ ಸಹಕಾರದಿಂದನೇ ನಾವು ಆ ಭೂ ಸ್ವಾಧೀನ ಮಾಡಿ ಸಕ್ಸಸ್ ಆದೋ. ಇದು ನೋಡಿ, ಇದು 450ರಿಂದ 500 ಎಕರೆ ಇದೆ. 6,000 ಸೈಟ್ ಮಾಡಿದ್ದೀವಿ. ಒಂದು ಡಿಸ್ಪ್ಯೂಟ್ ಇಲ್ಲ. ಒಂದು ರೈತರು ನಮ್ಮನ್ನು ಯಾರೂ ಡಿಸ್ಪ್ಯೂಟೇ ಮಾಡಿಲ್ಲ ಇದುವರೆಗೂ ಇಲ್ಲ. ಅಂದ್ರೆ ಕೆಲವೊಂದು ಲೇಔಟ್ಸ್ಗಳಲ್ಲಿ ಏನಾದ್ರು ರೀಸೇಲ್ ಮಾಡಕ್ಕೆ ಹೋದಾಗ ಯಾರೋ ಒಬ್ರು ಬಂದು ಕಿರಿಕಿರಿ ಮಾಡೋದು, ಕೇಸ್ ಹಾಕೋದು, ಅಲ್ಲಿ ಬೋರ್ಡ್ ಹಾಕೋದನ್ನೆಲ್ಲ ನಾವು ಕೇಳ್ತಾನೆ ಇರ್ತೀವಿ. ಆದ್ರೆ RR ನಗರಲ್ಲಿ ಆ ರೀತಿಯ ಒಂದು ಸುಳಿವು ಕೂಡ ಕಾಣೋದಿಲ್ಲ. ಇಲ್ಲ, ಯಾಕಂದ್ರೆ ನಾವು ರೈತರ ಜೊತೆಗೆ ಬಾಂಧವ್ಯನ ಬೆಳೆಸಿದ್ದೀವಿ, ಅವ್ರ ಮನಸ್ಸನ್ನ ಗೆದ್ದಿದ್ದೀವಿ. ಅದರಿಂದ ನಾವು ಅದು ಫಸ್ಟು ಲ್ಯಾಂಡ್ ಆದಮೇಲೆ ಬಂದು ಕೆಲಸ ಮಾಡಬೇಕಾದ್ರೆ, ವರ್ಕ್ ಮಾಡಬೇಕಾದ್ರೆ ಭಾಳ ಡಿಫಿಕಲ್ಟೀಸ್ ಇದೆ. ಕಾರಣ ಏನಂದರೆ, ಇವಾಗ ನೀವು ಮನೆ ಕಟ್ಟಬೇಕು ಅಂತ ಹೇಳಿದ್ರೆ ನೀವೇ ನಿಂತ್ಕೊಂಡು ಸ್ವಂತ ಕಟ್ಟಿದ್ರೆ ತಾನೇ ಕಾಸು ಉಳಿಸೋಕ್ಕಾಗೋದು. ಹೌದು. ಅದೇ ರೀತಿ ನಾವು ಇಲ್ಲಿ ಬಡಾವಣೆಯನ್ನ ನಮ್ಮ ಕಾರ್ಮಿಕರಿಗೆ ಕಮ್ಮಿ ದುಡ್ಡು ಆಗಬೇಕು, ಖರ್ಚು ಜಾಸ್ತಿ ಕೊಡಬಾರ್ದು, ಹೊರಗಡೆಯವ್ರು ಕೊಟ್ಟರೆ ಜಾಸ್ತಿ ಬೆಲೆ ಆಗುತ್ತೆ ಅಂತ ಹೇಳ್ಬಿಟ್ಟು ನಾವೇನೆ ಸಿವಿಲ್ ವರ್ಕು ನಾವೇ ಮಾಡಿದ್ದೀವಿ, ವಾಟರ್ ಲೈನ್ ನಾವೇ ಮಾಡಿದ್ದೀವಿ, ಎಲೆಕ್ಟ್ರಿಸಿಟಿ ನಾವೇ ಮಾಡಿದ್ದೀವಿ, ಟಾರು ನಾವೇ ಹಾಕಿದ್ದೀವಿ. ಇದಕ್ಕೆಲ್ಲ ಬಂದು ಗೌರ್ಮೆಂಟಲ್ಲಿ ಹೋಗ್ಬಿಟ್ಟು NOC ತೊಗೊಂಬರ್ಬೇಕು, ನೋ ಅಬ್ಜೆಕ್ಷನ್ ಸರ್ಟಿಫಿಕೇಟು, ಮತ್ತೆ ಫೀಸ್ ಕಟ್ಟಬೇಕು, ಸೂಪರ್ವಿಷನ್ ಚಾರ್ಜ್. ಎಲೆಕ್ಟ್ರಿಸಿಟಿ ನಾವೇ ಮಾಡ್ಕೋತೀವಿ, ನಟ್ಟು ಬೋಲ್ಟು ವೈರಿಂದ ನಾವೇ ಹಾಕೋದು. 20% ಕೊಡ್ಬೇಕು ಎಸ್ಟಿಮೇಟಲ್ಲಿ. BDA ಪ್ಲಾನ್ ಅಪ್ರೂವಲ್ ಮಾಡ್ಕೊಂಡ್ಬರ್ತೀವಿ BDA ಹತ್ರ. ಅವ್ರಿಗೆ ನಾವು ಸಿವಿಲ್ ವರ್ಕ್ ಮಾಡ್ಬೇಕಾದ್ರೆ ಸೂಪರ್ವಿಷನ್ ಚಾರ್ಜ್ 9% ಕೊಡಬೇಕು. BWSSB ವಾಟರ್ ಲೈನ್ ಹಾಕೋತೀವಿ ನಾವು, ಅವ್ರಿಗೆ 10% ಕೊಡ್ಬೇಕು ಸೂಪರ್ವಿಷನ್ ಚಾರ್ಜ್. ಅದನ್ನ ಕೊಟ್ಬಿಟ್ಟು ನಾವೇ ನಮ್ಮ ಕೆಲಸ ಮಾಡ್ಕೊಂಡಿದ್ದೀವಿ. ನಾವು ಕೆಲಸ ಮಾಡೋವಾಗ ಭಾಳ ಕಡಿಮೆಯಲ್ಲಿ ಮಾಡ್ಕೊಂಡು ಬಂದಿದ್ದೀವಿ, ಎಲ್ಲ ಎಕಾನಮಿಯಾಗಿ ಮಾಡ್ಕೊಂಡು ಬಂದಿದ್ದೀವಿ. ಅದರಿಂದಾನೇ ಅತಿ ಕಡಿಮೆ ಬೆಲೆಯಲ್ಲಿ ನಮ್ಮ ಮೆಂಬರ್ಗಳಿಗೆ ನಾವು ಸೈಟ್ ಕೊಡೋಕ್ಕೆ ನಮಗೆ ಅವಕಾಶ ಕಲ್ಪಿಸಿದಂಗೆ ಆಯಿತು. ಆ ಒಂದು ವಿಶೇಷನೇ ವರ್ಕಲ್ಲಿ ಇದ್ದಿದ್ದು. ವರ್ಕ್ನಲ್ಲಿ ನಾವು ಅಷ್ಟು ಚೆನ್ನಾಗಿ ಮಾಡಿದ್ದೀವಿ. ಅದಾದಮೇಲೆ ಟೌನ್ಶಿಪ್ಪು ಭಾಳ ಇಂಪಾರ್ಟೆಂಟ್. ಟೌನ್ಶಿಪ್ಗಿಂತ ಮೊದಲು ವರ್ಕ್ಗಳಿಗೂ ಅಷ್ಟೇ ಎಲೆಕ್ಟ್ರಿಸಿಟಿ ಅನ್ನೋದು ಇದೆಯಲ್ಲ, ಅದು ಎಲೆಕ್ಟ್ರಿಸಿಟಿ ಬಂದು ಸೆಲ್ಫ್ ಎಕ್ಸಿಕ್ಯೂಷನ್ ಮಾಡಬೇಕಾದ್ರೆ ಭಾಳ ಕಷ್ಟ ಇದೆ. ಯಾಕೆಂದರೆ ನಮಗೇನು ಅದ್ರ ಬಗ್ಗೆ ಅಷ್ಟು ಗಂಧ ಗೊತ್ತಿಲ್ಲ.
ಆದರೂ ಸೊಸೈಟಿಯಲ್ಲಿ ಪ್ರೆಸಿಡೆಂಟ್ ಆಗಿದ್ದೀನಿ, ನಾನು ಮಾಡಬೇಕು ಅಂತ ಒಂದು ದೊಡ್ಡ ಆಸೆ ಇದೆ. ಆದ್ರೆ ಏನ್ ಮಾಡೋದು? ಏನ್ ಸರ್ ಅದು ಸೊಸೈಟಿ? ಬೆಮೆಲ್ ವರ್ಕರ್ಸ್ ಅಸೋಸಿಯೇಷನ್, BML ಎಂಪ್ಲಾಯೀಸ್ ಕೋಆಪರೇಟಿವ್ ಹೌಸಿಂಗ್ ಸೊಸೈಟಿ. ಹೌಸಿಂಗ್ ಸೊಸೈಟಿ. ಓಕೆ. ಅಲ್ಲಿ ಪ್ರೆಸಿಡೆಂಟ್ ಆಗಿದ್ದಾಗ ಇದೆಲ್ಲ ಮಾಡಿದ್ದು. ಎಲೆಕ್ಟ್ರಿಸಿಟಿ ಗೊತ್ತಿಲ್ಲ. ಕೊನೆಗೆ ನಾನು ಎಲೆಕ್ಟ್ರಿಸಿಟಿನ ಸೆಲ್ಫ್ ಎಕ್ಸಿಕ್ಯೂಷನ್ ತಗೊಳ್ಳುವಾಗ ಚೇರ್ಮನ್ ಹೇಳಿದ್ರು, ಎಷ್ಟು ವರ್ಷದಲ್ಲಿ ಮಾಡ್ತೀರಾ ಅಂದ್ರು. ಸರ್ ನಾನು 3 ತಿಂಗಳಲ್ಲಿ ಮಾಡ್ತೀನಿ ಅಂದೆ. ಏನಪ್ಪಾ ನೀನು ಆಸೆ ಮಾಡ್ತಾ ಇದೀಯಾ? ನೀನು ಕೊಡ್ಬೇಕಾ ಬೇಡವಾ ಅಂತ ಯೋಚನೆ ಮಾಡ್ಬೇಕಾಗತ್ತೆ. 3 ವರ್ಷ ಆಗತ್ತೆ, 2 ವರ್ಷ ಆಗತ್ತೆ, ನೀನ್ 3 ತಿಂಗಳು ಮಾಡ್ತೀಯಲ್ಲ ಅಂತ ಹೇಳಿದ್ರು. ನಾನು ಇಲ್ಲ ಸರ್ ನಾನು ಮಾಡ್ತೀನಿ ಅಂತಂದೆ. ಕರೆಕ್ಟಾಗಿ 120 ಎಕರೆ ಫಸ್ಟ್ ಫೇಸ್ನ 90 ದಿವಸದಲ್ಲಿ ಕಂಪ್ಲೀಟ್ ಮಾಡಿದೆ. ಇದು ಕರ್ನಾಟಕ ಸ್ಟೇಟಲ್ಲೇ ರೆಕಾರ್ಡ್ ಬ್ರೇಕು. ಎಲೆಕ್ಟ್ರಿಸಿಟಿನ 90 ದಿವಸದಲ್ಲಿ ಮಾಡಿರೋದು. ಇದೇ 90 ದಿವಸದ್ದು ನಾನು ಇನ್ನು ಸರ್ಜಾಪುರದಲ್ಲಿ ಒಂದು ಲೇಔಟ್ ಮಾಡಿದೆ, ಬೆಮಲ್ ಸೊಸೈಟಿಗೆನೆ. 15 ದಿವಸದಲ್ಲಿ ಮಾಡಿದ್ದೀನಿ. ಇದೇ 120 ಎಕರೆನ 15 ದಿವಸದಲ್ಲಿ ಮಾಡಿದ್ದೀನಿ. ಸೊ ಆ ಫಾರ್ಮೇಷನ್ ಆಫ್ ವರ್ಕು ಭಾಳ ಚಾಲೆಂಜ್ ಆಗಿ ತಗೊಂಡು, ನನಗೆ ಅವ್ರು ಚೇರ್ಮನ್ ಹೇಳಿದ್ರಲ್ಲ ಆಗಲ್ಲ ಅಂತ, ಅದರಿಂದನೇ ನನಗೆ ಚಾಲೆಂಜ್ ಆಗ್ಬಿಟ್ಟು 90 ದಿವಸದಲ್ಲಿ ಕಂಪ್ಲೀಟ್ ಮಾಡಿದೆ. ಸೊ ಈ ಥರ ವರ್ಕ್ಗಳು ಕಂಪ್ಲೀಟ್ ಮಾಡೋ ವರ್ಕ್ ಚಾಲೆಂಜ್ ಆಯಿತು. ನೆಕ್ಸ್ಟ್ ಬಂದಾಗ ಇದನ್ನು ಟೌನ್ಶಿಪ್ ಮಾಡಬೇಕು. ಯಾವಾಗಲೂ ಒಂದು ಲೇಔಟ್ ಮಾಡಿಬಿಟ್ಟು ಹಾಗೆ ಬಿಟ್ಬಿಟ್ರೆ ಇಂಪ್ರೂವ್ ಆಗಲ್ಲ. ಅಲ್ಲಿ ಮನೆಗಳು ಕಟ್ಟಬೇಕು. ಮನೆಗಳು ಕಟ್ಟಬೇಕು ಅಂತ ಹೇಳಿದ್ರೆ ಏನಾಗುತ್ತೆ, ಅಷ್ಟೊಂದು ಸಾಧಾರಣ ಅಲ್ಲ. ಎಲ್ಲರೂ ಎಂಪ್ಲಾಯೀಸು, ಅವರೆಲ್ಲರೂ ಲೋನ್ ತೊಗೋಬೇಕು. ಲೋನ್ ತೊಗೋಬೇಕು ಅಂದರೆ ಏನಾಗುತ್ತೆ, ಪ್ಲಾನ್ ಅಪ್ರೂವಲ್ ಆಗಬೇಕು. ಸೊ ಅವ್ರದ್ದು ಪ್ಲಾನ್ಗಳು ಅಪ್ರೂವಲ್ ಮಾಡಿ ಲೋನ್ ತಗೊಳ್ಳಿ ಅಂತಂದರೆ ಬೇಡ, ನನಗೆ ತಿಂಗಳಿಗೆ ಇನ್ಸ್ಟಾಲ್ಮೆಂಟ್ ಕಟ್ಟಾಗುತ್ತೆ, ನಿಧಾನ ಮಾಡ್ಕೋತೀನಿ ಅಂತ ಹೇಳ್ತಾ ಇದ್ದಾರೆ. ಸೊ ಅದಕ್ಕೆ ನಾವೇನು ಮಾಡಿದ್ವು, ಎಂಪ್ಲಾಯೀಸ್ ಎಲ್ಲ ಒಟ್ಟಿಗೆ ಸೇರಿಸಿ ಒಂದು 50 ಜನ 100 ಜನ ಗುಂಪು ಮಾಡಿಬಿಟ್ಟು ಒಟ್ಟಿಗೆ ಅವ್ರ ಪ್ಲಾನ್ ನಾನು ಒಂದು 2 PROನ ಅಲಾಟ್ ಮಾಡಿದ್ದೆ. ಅವ್ರದ್ದು ಪ್ಲಾನ್ನ ನಾವೇ ಹೋಗಿ ಅಪ್ರೂವಲ್ ಮಾಡ್ಕೊಂಬರೋದು. ಅದು ಅಪ್ರೂವಲ್ ಮಾಡ್ಕೊಂಬಂದ್ಮೇಲೆ ಲೋನ್ಗೆ ಬಂದ್ಬಿಟ್ಟು ಕೆನರಾ ಬ್ಯಾಂಕು, ಕ್ಯಾನ್ಫಿನ್ನು ಮತ್ತು HDFC ಇವ್ರನ್ನೆಲ್ಲ ಲೋನ್ಗೆ ಹೋಗಿ LIC ಇವ್ರನ್ನೆಲ್ಲ ಬಂದು ನಾವು ನಮ್ಮ ಡಾಕ್ಯುಮೆಂಟೆಲ್ಲ ಅಪ್ರೂವಲ್ ಮಾಡಿಸ್ಬಿಟ್ಟು ಆ ಡಾಕ್ಯುಮೆಂಟ್ನ ಕ್ಲಿಯರೆನ್ಸ್ ಮಾಡಿಕೊಂಡು ಇವ್ರಿಗೆ ಎಂಪ್ಲಾಯೀಸ್ ಎಲ್ಲ ಅಲ್ಲೇ ಇರೋರು, ನಾವೇ ಹೋಗಿ ನಾನು ಸ್ಯಾಂಕ್ಷನ್ ಮಾಡಿಕೊಂಡು, ಪ್ಲಾನು ಸ್ಯಾಂಕ್ಷನ್ ಮಾಡಿಕೊಂಡು, ಲೋನು ಸ್ಯಾಂಕ್ಷನ್ ಮಾಡಿಸ್ಬಿಟ್ಟು ಇವ್ರನ್ನೆಲ್ಲ ಕರ್ಕೊಂಬಂದು ಕಾಂಟ್ರಾಕ್ಟ್ರನ್ನ ಕರೆದು ನಾವು ಕಾಂಟ್ರಾಕ್ಟ್ರನ್ನ ಕರೆದು ಒಂದು 200 ಮನೆ ಕಟ್ಟಕ್ಕೆ ಪ್ಲಾನ್ ಮಾಡಿದ್ವು. 200 ಮನೆ ಕಟ್ಟಿದ್ರೆ ಒಂದೊಂದು ಮನೆ ಬಂದು 1 ಚದರ ಅವತ್ತಿನ ದಿವಸಕ್ಕೆ 16,000 ರೂಪಾಯಿ. ಇವಕ್ಕೆ 3 ಲಕ್ಷ ಆಗುತ್ತೆ. ಅವತ್ತೊಂದು ಒಂದು ಮನೆ ಕಟ್ಟಕ್ಕೆ 16,000 ರೂಪಾಯಿ ಒಂದು ಚದರಕ್ಕೆ ಫಿಕ್ಸ್ ಮಾಡಿ ಎಲ್ಲರ ಎಂಪ್ಲಾಯೀಸ್ಗೂ ಆ ಮನೆ ಕಟ್ಟೋದಕ್ಕೆ ಒಂದು ಅನುವು ಮಾಡಿ, ಲೋನ್ ಮಾಡಿ, ಪ್ಲಾನ್ ಮಾಡಿ ಎಲ್ಲ ನಾವು ಹಿಂದ್ಗಡೆ ಇರಬೇಕು ಎಂಪ್ಲಾಯೀಸ್ ಹತ್ರ. ಇಲ್ಲದ್ರೆ ಟೌನ್ಶಿಪ್ ಆಗಲ್ಲ. ಅಷ್ಟು ಡೆವಲಪ್ ಮಾಡಿದ್ದೀವಿ. ಆದರೆ ಮನೆ ಕಟ್ಟೆಲ್ಲ ರೆಡಿ ಮಾಡಿದ ತಕ್ಷಣ ಆಗೋಗಲ್ಲ. ಅವ್ರಿಗೆ ನೆಕ್ಸ್ಟ್ ಏನು ಕೇಳ್ತಾರೆ ಅಂದರೆ, ನಮ್ಗೆ ಸ್ಕೂಲ್ ಬೇಕು ಅಂತಾರೆ, ನಮ್ಮ ಮಕ್ಕಳಿದ್ದಾರೆ ಸ್ಕೂಲ್ ಬೇಕು ಅಂತಾರೆ. ಅದಕ್ಕಾಗಿ ಒಂದು ಸ್ಕೂಲ್ ಸ್ಟಾರ್ಟ್ ಮಾಡಿದ್ರೆ ತಿರ್ಗಾ ಪ್ರಾಬ್ಲಮ್ ಹೇಳಿದ್ರು, ನಮ್ಮ ಮಕ್ಕಳು ನೀವು LKG UKG 1ನೇ ಕ್ಲಾಸ್ ಸ್ಟಾರ್ಟ್ ಮಾಡಿದ್ದೀರಾ, ನಮ್ಮ ಮಕ್ಕಳು 5, 6 ಓದ್ತಾರೆ, ಏನು ಮಾಡೋದು ಅಂದ್ರು. ಅದಕ್ಕಾಗಿ ಹೋಗಿ ಒಂದು ಬಸ್ ಪರ್ಚೇಸ್ ಮಾಡ್ಕೊಂಡ್ಬಂದು ಇವ್ರನ್ನ ಬಂದು ವಿಜಯನಗರ ಮತ್ತೆ ಚಾಮರಾಜಪೇಟೆಗೆ ಡ್ರಾಪ್ ಕೊಡೋದು. ಇಲ್ಲಿಂದ ಮಕ್ಕಳಿಗೆ ಡ್ರಾಪ್ ಕೊಟ್ಬಿಟ್ಟು ತಿರ್ಗಾ ಪಿಕಪ್ ಮಾಡ್ಕೊಂಡ್ಬಂದು ಸಾಯಂಕಾಲಕ್ಕೆ ಬಿಡೋದು. ಕನ್ವಿನ್ಸ್ ಮಾಡಿಕೊಟ್ರೇನೆ ಅವ್ರು ಬರೋದು, ಇಲ್ಲದೆ ಬರೋದಿಲ್ಲ. ಸೊ ಅದಕ್ಕಾಗಿ ಅದೊಂದು ಸ್ಕೀಮ್ ತಗೊಂಡು ಅದನ್ನು ಮಾಡ್ದು. ಅದಾದ್ಮೇಲೆ ನನಗೆ ಶಾಪ್ ಇಲ್ಲ, ಏನಿಲ್ಲ, ಇಲ್ಲಿಂದ ವಿಜಯನಗರಕ್ಕೆ ಹೋಗ್ಬೇಕು, ನಮ್ಮ ಅಂಗಡಿ ಇಲ್ಲ ಅಂದ್ರು. ದಿನಸಿ ಎಲ್ಲ ಟೈಪ್ ಅಂಗಡಿ ಬೇಕು. ಡಾಕ್ಟರ್ ಶಾಪಿಂದ ಹಿಡಿದು ಮೆಡಿಕಲ್ ಶಾಪಿಂದ ಹಿಡಿದು ಎಲ್ಲ ದಿನಸಿ ಅಂಗಡಿಯಿಂದ ಹಿಡಿದು ಪ್ರತಿಯೊಂದು ಬೇಕಾಗತ್ತೆ. ಹೇರ್ ಕಟ್ಟಿಂಗ್ ಶಾಪ್ ಎಲ್ಲ ಬೇಕಾಗತ್ತೆ. ಅದಕ್ಕೆ ನಾವೇನ್ ಮಾಡ್ದು, 40 ವೆರೈಟಿ ಶಾಪ್ ಕಟ್ಟಿಸ್ಬಿಟ್ಟು ನಾವೇನೆ ಕಾಂಪ್ಲೆಕ್ಸ್ ಮಾಡಿ ಎಲ್ಲರಿಗೂ ಕರ್ಕೊಂಬಂದು ಅಂಗಡಿ ಮಾಡಿ ಕೊಟ್ಟು ಅನುಕೂಲ ಮಾಡಿಕೊಟ್ಟು. ಸೊ ಅವಾಗ ಏನಾಗಿತ್ತು, ಅವ್ರಿಗೆ ಅವೈಲೇಬಿಲಿಟಿ ಆಫ್ ಮೆಟೀರಿಯಲ್ ಸಿಕ್ತು. ಫುಡ್ಗೆ ಹೋಗಿಲ್ಲ, ಚಿಕ್ಕ ಹೋಟ್ಲು ಹಾಕ್ಸ್ಕೊಟ್ಟಿದ್ದೀವಿ. ಸೊ ಇದೆಲ್ಲ ಮಾಡ್ಕೊಂಡು ಫೆಸಿಲಿಟಿ ಕೊಟ್ಟಾಗ ಇದು ಓಕೆ ಆಯಿತು. ಸ್ಕೂಲ್ ಆಯಿತು, ಇದಾಯಿತು. ನೆಕ್ಸ್ಟ್ ಭಾಳ ಇಂಪಾರ್ಟೆಂಟು ಟ್ರಾನ್ಸ್ಪೋರ್ಟೇಷನ್. ಬಸ್ಸೇ ಬರೋದಿಲ್ಲ, ಬರೀ ಮೇನ್ ರೋಡ್ಗೆ ಬರುತ್ತೆ. ಸರಿ, ಅದಕ್ಕೂ ನಾವೇನು ಮಾಡ್ದೋ, ಆಗೆಲ್ಲ ಎಲ್ರೂ ಪ್ರೈವೇಟ್ ವೆಹಿಕಲ್ಸ್ ಯೂಸ್ ಮಾಡ್ತಿರ್ಲಿಲ್ಲ. ಇಲ್ಲ ವೆಹಿಕಲ್ ಇಲ್ಲ ಅವಾಗೆಲ್ಲ. ಬರೀ 1-2 ಕಾರ್ ಇರೋದು, ಅಂಬಾಸಿಡರ್, ಒಂದು Fiat ಕಾರ್ ಅಷ್ಟೇ, ಇನ್ಯಾವ ಇಲ್ಲ. ಅಷ್ಟೇ ಅಂತ ಅದೇನು ಇದಿರಲಿಲ್ಲ. ಸೊ ನಾವು ಟ್ರಾನ್ಸ್ಪೋರ್ಟೇಷನ್ ಇಲ್ಲ. ಸರಿ, ಅದಕ್ಕೆ ನಾವು BTSಗೆ ಹೋಗ್ಬಿಟ್ಟು ಅದಕ್ಕೊಂದು ಲೆಟರ್ಗಳೆಲ್ಲ ಕೊಟ್ಟು ಅವ್ರಿಗೆಲ್ಲ ರಿಕ್ವೆಸ್ಟ್ ಮಾಡಿಕೊಂಡು ಬಂದು ಬಸ್ನ ಕರ್ಕೊಂಬಂದು ಒಳಗಡೆ ಬಿಟ್ಟರೆ ಅವರು ಇಷ್ಟು ಕಲೆಕ್ಷನ್ ಆದರೆ ಮಾತ್ರ ಬಿಡ್ತೀವಿ, ಇಲ್ಲ ಅಂತ ಹೇಳ್ತಾರೆ. ಅದಕ್ಕೆ ನಾವೇನು ಮಾಡ್ತಿದ್ದೋ, ಎಂಡ್ ಸ್ಟಾಪಲ್ಲಿ ಟಿಕೆಟ್ ನಾವೇ ಅರಿಯೋದು. ಒಂದಷ್ಟು ದುಡ್ಡು ಕೊಟ್ಬಿಟ್ಟು ಜನ ಬಂದಂಗೆ ತೋರಿಸಿ ಟಿಕೆಟ್ ಅರ್ದಿ ಆ ರೀತಿ ಎಲ್ಲ ಮಾಡಿ ನಾವು ಬಸ್ನ ಒಳಗಡೆ ತಗೊಂಬಂದು. ಸೊ ಟ್ರಾನ್ಸ್ಪೋರ್ಟೇಷನ್ ಇಂಪಾರ್ಟೆಂಟು. ಇದೆಲ್ಲ ಆದ್ಮೇಲೆ ಕಲ್ಚರ್ ಪ್ರೋಗ್ರಾಮು ಇವೆಲ್ಲ ಬೇಕಾಗತ್ತೆ, ಅವರಿಗೆ ಅನುಕೂಲ ಮಾಡ್ಕೊಡ್ಬೇಕು. ಎಂಟರ್ಟೈನ್ಮೆಂಟು, ಅದಕ್ಕೊಂದು ಕಲಾಮಂದಿರ ಮಾಡ್ದು. ನಮ್ಮಲ್ಲೇ ಒಂದಷ್ಟು ಜನ ಎಲ್ಲ ನಾಟಕ ಪ್ರಾಕ್ಟೀಸ್ ಮಾಡಿ ನಾಟಕ ಮಾಡಿಸ್ತಿದ್ರು. ಅದನ್ನು ಇಟ್ಕೊಂಡು ಕಲಾಮಂದಿರ ಇಟ್ಕೊಂಡು ಬಾಲಕೃಷ್ಣ ಮಂದಿರ. ಸೊ ಅದನ್ನು ಒಂದು ನಾವು ರೆಡಿ ಮಾಡ್ಕೊಟ್ಟಿದ್ದೀವಿ. ಸೊ ಕಲ್ಚರ್ಲು ಬೇಕು, ಸ್ಕೂಲು ಬೇಕು, ಪ್ರತಿಯೊಂದೂ ಬೇಕಾಗತ್ತೆ ಅವರಿಗೆ. ಬಸ್ಸು, ಆಮೇಲೆ ಬ್ಯಾಂಕು,
ಇವಾಗ ನೋಡಿ ನಮ್ಮ ರಾಜೇಶ್ವರಿ ನಗರದಲ್ಲಿ 45 ಬ್ಯಾಂಕ್ ಇದೆ. ಒಬ್ಬೊಬ್ಬ 45 ಬ್ಯಾಂಕ್ ಇದೆ. ಸುಮಾರು ಸ್ಕೂಲ್ಗಳು ಕೇಳಿದ್ರೆ ನೀವು 6 ಎಂಜಿನಿಯರಿಂಗ್ ಕಾಲೇಜ್ ಇದೆ 3 ಕಿಲೋಮೀಟರ್ ವ್ಯಾಸದಲ್ಲಿ. 3 ಕಿಲೋಮೀಟರ್ ವ್ಯಾಸದಲ್ಲಿ 6 ಎಂಜಿನಿಯರಿಂಗ್ ಕಾಲೇಜು, ಒಂದು ಮೆಡಿಕಲ್ ಕಾಲೇಜ್ ಇದೆ. ಇದಲ್ಲದೆ ಇಂಟರ್ನ್ಯಾಷನಲ್ ಸ್ಕೂಲ್ಸ್ ಇದೆ, ಸೆಂಟ್ರಲ್ ಸಿಲೆಬಸ್ ಸ್ಕೂಲ್ಸ್ ಇದೆ, ಒಂದು 25 ಸ್ಕೂಲ್ ಮೇಲಿದೆ. ಸೊ ಯಥೇಚ್ಛವಾಗಿ ಸ್ಕೂಲ್ಗಳು ಇದೆಲ್ಲ ಬಂದು ಇದು ಎಜುಕೇಷನ್ ಹಬ್ ಅಂತ ಹೇಳ್ಬೋದು ಇದು ಒಂದು ಕಡೆಗೆ. ಅಷ್ಟು ರೀತಿಯಾಗಿ, ಯಾಕೆಂದರೆ ಸುತ್ತಮುತ್ತ ಕಾಲೇಜೆಲ್ಲ ಇಲ್ಲೇ ವಾಸ ಮಾಡಬೇಕು. ಸೊ 45 ಬ್ಯಾಂಕ್ ಇದೆ, ಆಮೇಲೆ ಸ್ಕೂಲ್ಗಳಿದೆ, ಹಾಸ್ಪಿಟಲ್ಸ್ ಇದೆ, ಆಮೇಲೆ ಯಾವ ಬ್ರ್ಯಾಂಡ್ ಬೇಕು ಅಂಗಡಿ, ಎಲ್ಲ ಬ್ರ್ಯಾಂಡ್ ಅಂಗಡಿ ಇದೆ, ಬಟ್ಟೆ ಅಂಗಡಿ, ಎಲ್ಲ ಬಟ್ಟೆ ಅಂಗಡಿ, ಎಲ್ಲ ಬ್ರ್ಯಾಂಡ್ ಅಂಗಡಿಗಳಿದೆ. ಸೊ ವೆಜ್ ನಾನ್ ವೆಜ್ ಹೋಟೆಲ್ಗಳ ಹಬ್ ಅಂತ ಹೇಳ್ಬೋದು. ಅಷ್ಟು ಇದೆ, ಅಷ್ಟು ಚೆನ್ನಾಗಿದೆ ಹೋಟೆಲ್ಸು. ಸೊ ಇಷ್ಟು ಬೆಳವಣಿಗೆ ಆಗಿರೋದು ಭಾಳ ಒಂದು ಸಂತೋಷ ಕೊಡ್ತದೆ. ಯಾಕೆಂದರೆ ನಾವು ಕನಸು ಕಂಡಿರಲಿಲ್ಲ. ಅಂದರೆ ಟೌನ್ಶಿಪ್ ಅಂತಂದರೆ ನಾವು ಇಷ್ಟನ್ನೆಲ್ಲ ಅನುಕೂಲ ಮಾಡಿಕೊಟ್ರೆ ಬೆಳವಣಿಗೆ ಆಗುತ್ತೆ ಅಂತ ಒಂದು ಇದನ್ನು ಬಂದು ನನ್ನ ಮನವರಿಕೆ ಆಯಿತು. ಯಾಕೆಂದರೆ ಬರೀ ನಾವು ಲೇಔಟ್ ಮಾಡಿದ ತಕ್ಷಣ ಆಗಲ್ಲ, ಅವ್ರಿಗೆ ಕಷ್ಟ ಸುಖಗಳಿರ್ತದೆ. ಏನು ಹೇಳ್ತೀರಾ, ಸ್ಕೂಲ್ಗೆ ಹೋಗ್ಬೇಕು, ಸ್ಕೂಲ್ ಇಲ್ದೇ ಸ್ಕೂಲ್ ಮಾಡಿಕೊಡ್ಬೇಕು, ಪ್ರತಿಯೊಂದು ಅಂಗಡಿ, ಈ ಥರ ಪ್ರತಿಯೊಂದು ಅನುಕೂಲಗಳನ್ನ ಮಾಡಿಕೊಟ್ಟಾಗ ಮಾತ್ರನೇ. ಇದೆಲ್ಲಕ್ಕಿಂತ ಹೆಚ್ಚಿಗೆ ಸೆಕ್ಯೂರಿಟಿ. ಇಷ್ಟು ದೊಡ್ಡ ಜಾಗದಲ್ಲಿ 6000 ಸೈಟ್ ಇರೋ ಜಾಗದಲ್ಲಿ ಸೆಕ್ಯೂರಿಟಿ ಇಲ್ಲ ನೋಡಿ. ರಾತ್ರಿ ಹೊತ್ತು ಯಾರಾದ್ರು ಬಂದರೆ ಏನು ಮಾಡೋದು ಅಂತ ಹೇಳ್ಬಿಟ್ಟು ಅವಾಗ ಅದಕ್ಕಾಗಿ ನಾವೇನು ಮಾಡೋದು, ಪೊಲೀಸ್ ಕಮಿಷನರಿಗೆ ರಿಕ್ವೆಸ್ಟ್ ಮಾಡಿ ಗನ್ದು ಟ್ರೈನಿಂಗ್ ಕೊಟ್ಟು ಗನ್ ಶೂಟಿಂಗ್ದು ಲೈಸೆನ್ಸ್ ಕೊಡಿಸಿ ಸುಮಾರು 100 ಗನ್ಗಳನ್ನ ಪರ್ಚೇಸ್ ಮಾಡಿಕೊಟ್ಟು ಎಲ್ಲರೂ ಒಂಟಿ ಮನೆಯವರೆಲ್ಲ ಇಟ್ಕೊಳ್ಳೋಕ್ಕೆ. ಆ ಥರ ಗನ್ನು ಪರ್ಚೇಸ್ ಮಾಡಿಕೊಟ್ಟಿದ್ದೀವಿ. ಇದು ಅಲ್ಲದೆ ಪ್ರಾರಂಭದ ದಿನದಲ್ಲಿ ಯಾರು ಮನೆ ಕಟ್ಕೊಂಡು ಇಲ್ಲಿ ಬಂದ್ರು ಅವ್ರಿಗೆಲ್ಲರಿಗೂ ಗನ್ ಕೊಡಿಸಿ, ಹೌದೌದು, ಲೈಸೆನ್ಸ್ ಕೊಡಿಸಿ, ಟ್ರೈನಿಂಗ್ ಕೊಡಿಸಿ, ಗನ್ ಕೊಡಿಸಿದ್ದೀವಿ. ಅದಲ್ಲದೆ ಬಂದು ನಮ್ಮ ಎಂಪ್ಲಾಯೀಸ್ ಎಲ್ಲರೂ ರಾತ್ರಿ ಹೊತ್ತು ಯಾರು ಫಸ್ಟ್ ಶಿಫ್ಟ್ ಇರ್ತಾರೋ ಅವರೆಲ್ಲರೂ ಬಂದು ರಾತ್ರಿ ಬಂದು ನೈಟ್ನಲ್ಲಿ ಒಂದು 2 ಗಂಟೆ ತನಕ ಕಾವಲು ಕಾಯೋರು ಇಡೀ ಬಡಾವಣೆನ. ಎಲ್ಲರೂ ಪಾಪ ಎಲ್ಲ ಶಿಫ್ಟ್ ಹಾಕ್ಕೊಂಡು ಡೈಲಿ ಬಂದು ಅವರೆಲ್ಲರೂ ಕಾಯ್ತಾ ಇದ್ರು. ಅಂಥ ಒಂದು ಕೋಆಪರೇಷನ್ ಎಂಪ್ಲಾಯೀಸ್ದು ಭಾಳ ಚೆನ್ನಾಗಿ ನಮ್ಮ ಜೊತೆಗೆ ನಿಂತ್ಕೊಂಡು ರಾತ್ರಿ ಎಲ್ಲ ಲೇಔಟ್ನ ಕಾಯ್ದು. ನಾವೆಲ್ಲ ಈ ಕಡೆಗೂ ಚೆಕ್ ಪೋಸ್ಟ್ ಹಾಕ್ಬಿಟ್ಟಿದ್ದೋ, ಯಾವುದು ಗಾಡಿ ರಾತ್ರಿ ಹೊತ್ತು ಬಿಡ್ತಾ ಇರಲಿಲ್ಲ. ಸೊ ಯಾರೇ ಬಂದ್ರೂ ಗೇಟಲ್ಲಿ ಲಾಕ್ ಮಾಡಿ ವಾಪಸ್ ಕಳಿಸ್ಬಿಡ್ತಿದ್ದೋ. 9 ಗಂಟೆ ಮೇಲೆ ಒಳಗಡೆ ಯಾರಿಗೂ ಬಿಡ್ತಿರ್ಲಿಲ್ಲ. ಸೊ ನಮ್ಮ ಸೆಕ್ಯೂರಿಟಿ ಅಂದರೆ ನಾವೇನೆ ಸೆಕ್ಯೂರಿಟಿ. ಯಾಕೆಂದ್ರೆ ನಮಗೆ ದುಡ್ಡಿಲ್ಲ, ಎಷ್ಟು ಕಡಿಮೆಯಲ್ಲಾಗುತ್ತೆ ಕಡಿಮೆ ಮಾಡಬೇಕು ಅನ್ನೋ ನಮ್ಮ ಧ್ಯೇಯ. ಆ ಒಂದು ಧ್ಯೇಯನಲ್ಲೇ ನಾವೇನು ಮಾಡ್ತೀವಿ ಅಂದರೆ ನಾವುಗಳೇ ಸೆಕ್ಯೂರಿಟಿ ಇರ್ತಿದ್ದೋ. ಸೊ ಆ ಥರ ಮಾಡಿ ನನ್ನ ಇಡೀ ಬಡಾವಣೆಗೆ ಇಷ್ಟು ಚೆನ್ನಾಗಿದೆ ಅನ್ನೋಕ್ಕೆ ಕಾರಣ ಬಂದು ಒಂದು 10,000 ಮರ ಹಾಕಿದ್ದೀವಿ ನಾವು. 10,000 ಮರ ಹಾಕಿ 10,000ದಲ್ಲಿ ಬಂದು 95% ಸರ್ವೇಬಲ್, 95%ಗಳು ಮರ ಬೆಳೆದು ನಿಂತ್ಕೋತು, ಫೇಲ್ಯೂರ್ ಆಗಿಲ್ಲ. ಸೊ ಇದು ಒಂದು ಬಡಾವಣೆಯಲ್ಲಿ ಇದೊಂದು ಇಲ್ಲ ಒಂದು ವಿಶೇಷವಾಗಿತ್ತು. ಒಂದು ನೀರಿನ ಚರಂಡಿ ಇರ್ಬೋದು ಅಥವಾ ನೀರಿನ ವ್ಯವಸ್ಥೆ ಇರ್ಬೋದು, ರೈನ್ ವಾಟರ್ ಹಾರ್ವೆಸ್ಟಿಂಗ್ ಪರಿಕಲ್ಪನೆನೂ ಎಲ್ಲಾಗಲೇ ಇತ್ತು. ನೀರಿನ ಹಾರ್ವೆಸ್ಟ್ ಯಾವ ರೀತಿ ಮಾಡಿದ್ದೀವಿ ಅಂತ ಹೇಳಿದ್ರೆ, ನಮ್ಮದು ಎಲ್ಲ ಬಂದು ಕ್ಯಾಚ್ಮೆಂಟ್ ಏರಿಯಾ, ಬೆಟ್ಟ ಗುಡ್ಡಗಳು. ಅದರಲ್ಲಿ ಒಂದು ಕಡೆ ಬಂದು ನಮ್ಗೇನಾಯ್ತು, ನೀರು ಎಲ್ಲ ಕಡೆಯಿಂದ ಬರ್ತಿತ್ತು, ಬಟ್ ಹೊರಗಡೆ ಹೋಗ್ತಿರ್ಲಿಲ್ಲ. ಅದಕ್ಕೆ ನಾವೇನು ಮಾಡೋದು, ಒಂದು ಅಡ್ಡಗೋಡೆ ಥರ ಹಾಕಿ ನೀರು ಶೇಖರಣೆ ಮಾಡಿ ಒಂದು ಕೆರೆ ಮಾಡಿದ್ದೀವಿ. ಮಾನವ ನಿರ್ಮಿತ ಕೆರೆನೇ ನಾವು ಸೃಷ್ಟಿ ಮಾಡಿದ್ದೀವಿ. ಆ ಕೆರೆ ಮಾಡಿ ಅದರಲ್ಲಿ ಬರೋ ಓವರ್ಫ್ಲೋ ವಾಟರ್ನ ಬಂದು ಪೈಪ್ನಲ್ಲಿ ಹೊರಗಡೆ ದಾಟಿಸಿದ್ದೀವಿ. ಸೊ ಆ ಒಂದು ರೀತಿಯಲ್ಲಿ ನೀರನ್ನ ಹೊರಗಡೆ ಕಳಿಸಿದ್ದೀವಿ. ಆ ಕೆರೆಯಲ್ಲಿ ಮೀನುಗಳನ್ನ ಬಿಡ್ತಿದ್ದೋ. ಆಮೇಲೆ ಬೋಟ್ ಬಿಟ್ಟು ಬೋಟ್ ಕ್ಲಬ್ ಆಗಿ ಮೇಂಟೈನ್ ಮಾಡಿದ್ದೀವಿ. ಇವತ್ತಿಗೂ ಆ ಕೆರೆ ಇದೆ. ಆ ಕೆರೆಯಿಂದ ಅನುಕೂಲ ಏನು ಅಂತಂದರೆ ನಮ್ಮ ಬೋರ್ವೆಲ್ಗೆ ತನು ಚೆನ್ನಾಗಿ ಬರುತ್ತೆ ನೀರು. ಅದು ಮುಖ್ಯ ಉದ್ದೇಶ. ಏನಂತಂದರೆ ಆ ನೀರಿಂದು ಆ ಕೆರೆ ಇದ್ದಾಗ ನಮಗೆ ಕೆರೆ ಇದು ಬೋರ್ವೆಲ್ಲಲ್ಲಿ ನೀರು ಚೆನ್ನಾಗಿ ಬರುತ್ತೆ. ಆ ಉದ್ದೇಶಕ್ಕೆ ಕೆರೆನೂ ನಿರ್ಮಾಣ ಮಾಡಿದ್ದೀವಿ. ಸೊ ಇದೆಲ್ಲ ಬಂದು ನಾವು ಲೇಔಟ್ ಮಾಡುವಾಗ ಮಾಡಿರ್ತಕ್ಕಂಥ ಒಂದು ಇದು. ಮತ್ತು ಇಡೀ ಬಡಾವಣೆ ಬಂದು 40 ಅಡಿ 60 ಅಡಿ 80 ಅಡಿ ರಸ್ತೆಗಳೇ, ಚಿಕ್ಕದು ಏನೂ ಇಲ್ಲ. ನಮ್ಮ ಬಡಾವಣೆ ನೀವು ಬಂದರೆ ಇಷ್ಟು ಚೆನ್ನಾಗಿ ರಾಜೇಶ್ವರಿ ನಗರ ಚೆನ್ನಾಗಿದೆ ಅಂತ ಆಸೆ ಪಡೋ ಕಾರಣ ಏನು ಅಂದರೆ 40 ಅಡಿ 60 ಅಡಿ 80 ಅಡಿ ರಸ್ತೆ ಇದೆ. ಏನು ಇದು ರಾಜರಾಜೇಶ್ವರಿ ಭಾಳ ಫೇಮಸ್ ಆಗೋಕ್ಕೆ ಕಾರಣ ಏನು ಅಂತ ಹೇಳಿದ್ರೆ, ಮುಖ್ಯವಾಗಿ ನಮಗೆ ನೋಡಿ ಇವಾಗ ಬಂದ್ಬಿಟ್ಟು ಇಲ್ಲಿ ಮೈಸೂರು ರೋಡು ಫ್ಲೈಓವರ್ ಹಾಕಿದ್ದಾರೆ, ಮೆಟ್ರೋ ಇದೆ, 2 ಕಿಲೋಮೀಟರ್ 1 ಕಿಲೋಮೀಟರ್ ಮೆಟ್ರೋ ಇದೆ. ಆಮೇಲೆ ಮೈಸೂರು ರೋಡ್ ಕನೆಕ್ಟ್ ಆಗಿದೆ, ಚೆನ್ನೈಗೆ ರೋಡ್ ಕನೆಕ್ಟ್ ಆಗಿದೆ. ಈ ಕಡೆಗೆ ಯಾವ ಕಡೆ ಹೋಗ್ಬೇಕಂದ್ರೂ ಸೆಂಟರ್, ಯಾವ ಕಡೆ ಹೋಗ್ಬೇಕಾದ್ರೂ ಸೆಂಟರ್ ಇದೆ. ಇದು ರೋಡ್ ಆಟೋಮೆಟಿಕ್ ಆಗಿ ಎಷ್ಟು ಮಟ್ಟಿಗೆ ಅಂತಂದ್ರೆ, ಮೈಸೂರಿಗೆ ಹೋಗ್ಬೇಕಾಗಿದ್ರೆ ಇಲ್ಲಿಂದ 1 hour 30 minutes ಅಷ್ಟೇನೆ, 1 hour 30 minutes. ಹೊಸೂರ್ಗೆ ಹೋಗ್ಬೇಕಾದ್ರೂ ಅಷ್ಟೇನೆ 45 minutes. ಸೊ ಅಷ್ಟು ರೋಡಿನ ವ್ಯವಸ್ಥೆ ಚೆನ್ನಾಗಿದೆ, ಮೆಟ್ರೋ ಇದೆ,
ನಮಗೆ ಇದೆಲ್ಲ ಅನುಕೂಲಗಳು ತಾನಾಗಿ ಕೂಡಿ ಬಂದ್ಬಿಟ್ಟಿದೆ ಈ ಒಂದು ಬಡಾವಣೆಗೆ. ಸೊ ಈ ಎಲ್ಲರೂ ಯಾಕೆ ಇದನ್ನು ಲೈಕ್ ಮಾಡ್ತಾರೆ ಅಂದರೆ ಭಾಳ ಶಾಂತಿ, ಪೊಲ್ಯೂಷನ್ ಫ್ರೀ ಏರಿಯಾ. ಆಮೇಲೆ ಈ ಒಳಗಡೆ ಬಂದು ದೇವಸ್ಥಾನಗಳು ಜಾಸ್ತಿ ಇದೆ. ಸೊ ಎಲ್ಲರೂ ಒಂಥರ ಮನಃಶಾಂತಿಗೆ ಆಸೆ ಪಡುವಂಥ ಒಂದು ನೆಲೆಯಾಗಿದೆ ಇದು. ಎಲ್ಲ ಸಮುದಾಯಕ್ಕೆ ಸಂಬಂಧಪಟ್ಟಂತ ದೇವಸ್ಥಾನಗಳನ್ನ ಕಾಣಬಹುದು. ಹೌದೌದು. ಇಲ್ಲಿ ಬೀರೇಶ್ವರ, ಭೈರೇಶ್ವರ, ಸಂಗಮೇಶ್ವರ, ರಾಘವೇಂದ್ರ, ಸಾಯಿಬಾಬಾ ಎಲ್ಲಾನು ಇದೆ. ಎಲ್ಲ ದೇವರು ಇದೆ. ವೆಂಕಟರಮಣ ಸ್ವಾಮಿಯಿಂದ ಹಿಡಿದು ನಿಮಗೆ ಎಲ್ಲ ರೀತಿಯೂ ಇದೆ. ಸೊ ಆಲ್ಮೋಸ್ಟ್ ಎಲ್ಲರ ದೇವರು ಎಲ್ಲರಿಗೂ ಯಾವ ರೀತಿ ಪ್ರೀತಿ ಮಾಡ್ಬೇಕು ಅವ್ರವ್ರ ಪೂಜೆ ಮಾಡ್ಬೋದು. ಆ ಥರ ಒಂದು ವ್ಯವಸ್ಥೆಯಲ್ಲಿ ಬಡಾವಣೆಯಲ್ಲಿ ವೃದ್ಧಿಯಾಗಿದೆ. ಸೊ ಅದರಿಂದ ಇದೆಲ್ಲ ಬಂದು ಟೌನ್ಶಿಪ್ಗೆ ಭಾಳ ಮುಖ್ಯವಾಗಿರೋ ದೇವಸ್ಥಾನಗಳು ಇರಬೇಕಾಗತ್ತೆ, ಮನಃಶಾಂತಿಗೆ ಟೈಮ್ ಕಳಿಬೇಕು ಅವ್ರಿಗೆ. ಸೊ ಅದನ್ನು ಒಂದು ರೀತಿ ಇದೆ. ಪಾರ್ಕ್ಗಳು ಚೆನ್ನಾಗಿದೆ, ಸಿಕ್ಕಾಪಟ್ಟೆ ಪಾರ್ಕ್ಗಳು ಮಾಡಿದ್ದೀವಿ. ಸೊ ಪಾರ್ಕ್ ಇದೆ, ಸ್ಪೋರ್ಟ್ಸ್ ಗ್ರೌಂಡ್ ಇದೆ, ಕ್ರಿಕೆಟ್ ಕ್ಲಬ್ ಇದೆ. ಇದೆಲ್ಲ ಬಂದು ನಾವು ಸ್ಪೋರ್ಟ್ಸ್ ಆಕ್ಟಿವಿಟೀಸು ಚೆನ್ನಾಗಿ. ನಾನು ಇದನ್ನ ಕೇಳೋಣ ಅನ್ಕೊಂಡೆ. ನಿಮ್ಗೆ ಲೇಔಟ್ ಏನೋ ಫಾರ್ಮ್ ಮಾಡಿದ್ರಿ, ಕ್ಲಬ್ ಎಂತಕ್ಕೆ ಮಾಡಿದ್ರಿ? ಬೆಸ್ಟ್ ಕ್ಲಬ್ ಅಂತ ಇದು ಒಂದು ರೀತಿ ಅದು ಕಲಶಪ್ರಾಯ ನಮ್ಮ RR ನಗರಕ್ಕೆ. ಬೆಸ್ಟ್ ಕ್ಲಬ್ ಹುಟ್ಟಿಗೆ ಕಾರಣ ಏನು? ನೋಡಿ, ಬೆಸ್ಟ್ ಕ್ಲಬ್ ಅಂತಂದ್ರೆ ಬೆಮೆಲ್ ಎಂಪ್ಲಾಯೀಸ್ ಸೊಸೈಟಿ ಟೌನ್ಶಿಪ್ ಕ್ಲಬ್. ಇದು ಏನಕ್ಕೆ ಮಾಡಿದ್ವಿ ಅಂತಂದ್ರೆ, ಈ ಕ್ಲಬ್ ಅನ್ನೋದು ಬರೀ ಶ್ರೀಮಂತರಿಗೆ ಮಾತ್ರ ಸೀಮಿತವಾಗಿರ್ತದೆ. ಅವಾಗ ಸೀಮಿತವಾಗಿರುತ್ತೆ, ಅವ್ರಿಗೆ ಸೀಮಿತವಾಗಿದೆ. ನನ್ನ ಮನಸ್ಸಿಗೆ ಬಂತು, ಕಾರ್ಮಿಕರಿಗೆ ಯಾತಕ್ಕೆ ಕ್ಲಬ್ ಮಾಡಬಾರ್ದು ಅಂತ. ಕಾರ್ಮಿಕರ ಕ್ಲಬ್ ಮಾಡಬೇಕು ಅಂದ್ರೆ ಕೋಟ್ಯಾಂತರ ರೂಪಾಯಿ ಬೇಕಾಗತ್ತೆ, ಆದರೆ ಇಲ್ಲದೆ ನಾವು ಮಾಡ್ಬೇಕು ಹೆಂಗೆ ಅನ್ನೋದು ಒಂದು ಯೋಚನೆ ಆಯಿತು. ಸರಿ, ಇಷ್ಟೆಲ್ಲ ಮಾಡ್ತಾ ಇದ್ದೀವಲ್ಲ, ನಮ್ಮ ಹತ್ರನೇ CAಗಳು ಎಲ್ಲ ಇದೆಯಲ್ಲ, ಯಾಕೆ ಅದರಲ್ಲೇ ಮಾಡಬಾರ್ದು ಅಂತ ನನಗೊಂದು ಯೋಚನೆ ಬಂತು. ಸೊ ನಾವು ಬಡಾವಣೆ ನಾವೇ ಮಾಡ್ತಿದ್ವಲ್ಲ, ಸೆಲ್ಫ್ ಎಕ್ಸಿಕ್ಯೂಷನು, ಅದನ್ನ ನಾವು ಮಾಡೋವಾಗಲೇ ನಾವೇನು ಮಾಡಿಬಿಟ್ಟು ಒಂದು ಕೆರೆ ಮಾಡಿದ್ವಲ್ಲ, ಅದನ್ನ ಬೋಟ್ ಕ್ಲಬ್ ಅಂತ ಮಾಡಿಬಿಟ್ಟು. ಸೊ ಆಮೇಲೆ ಇದು ಸ್ವಿಮ್ಮಿಂಗ್ ಪೂಲ್ ಒಂದು ಮಾಡಿದ್ವು ನಾವು. ಸ್ವಿಮ್ಮಿಂಗ್ ಪೂಲ್ ಮೊದಲೇ ಮಾಡಿಬಿಟ್ಟು ಇಡೀ ಬಡಾವಣೆಗೆ ಒಂದು ಸ್ವಿಮ್ಮಿಂಗ್ ಪೂಲ್ನ ನಾವೇ ಮಾಡಿಕೊಂಡು, ಆ ಬಡಾವಣೆ ಸ್ವಿಮ್ಮಿಂಗ್ ಪೂಲ್ ಮಾಡಿದಾಗ ಅದನ್ನೇ ಬೆಸ್ಟ್ ಕ್ಲಬ್ಗೆ ಯೂಸ್ ಮಾಡಿಕೊಂಡು ಲೊಕೇಶನ್ನ ಅಲ್ಲೇ ಟೆನ್ನಿಸ್ ಕೋರ್ಟ್ ಮಾಡ್ದೋ, ಶಟ್ಲ್ ಕೋರ್ಟ್ ಮಾಡ್ದೋ, ಕ್ರಿಕೆಟ್ ಜಾಗ ಆಯಿತು, ಕ್ರಿಕೆಟ್ ಗ್ರೌಂಡ್ ಮಾಡಿಬಿಟ್ಟು. ಸೊ ಪ್ರತಿಯೊಂದು ಫೆಸಿಲಿಟೀಸ್ನ ನಾವು ಕ್ರಿಯೇಟ್ ಮಾಡ್ಕೊಂಬಿಟ್ಟು ನಾವೇ ಸ್ವಂತವಾಗಿ, ಅಂದರೆ ಲೇಔಟ್ನ ಮಾಡೋವಾಗ್ಲೇ, ಪ್ಲಾನ್ ಮಾಡೋವಾಗ್ಲೇ ಅದನ್ನು ಮಾಡಿಬಿಟ್ಟು ನಾವು ನಮ್ಮದು ನಾವೇ ಮಾಡೋದ್ರಿಂದ ನಮಗೆ ಅನುಕೂಲ ಆಯಿತು, ನಾವೇ ಮಾಡಾಕ್ಬಿಟ್ಟು. ಸೊ ಅದರಿಂದ ಏನಾಗುತ್ತೆ, ಇದು ಬೆಸ್ಟ್ ಕ್ಲಬ್ನ ಹಂಗೆ ಕ್ರಿಯೇಟ್ ಮಾಡಿಕೊಂಡು ದುಡ್ಡೇ ಇಲ್ಲದೆ ಖರ್ಚಿಲ್ಲದೆ ಮಾಡಿರ್ತಕ್ಕಂಥದ್ದು, ಇನ್ವೆಸ್ಟ್ಮೆಂಟ್ ಫ್ರೀ. ನಮ್ಮದೇ CA ಇತ್ತು, ಸೊಸೈಟಿ ನಡೆಸ್ತಿದ್ದು, ಸ್ವಲ್ಪ ಲಾಭ ಜಾಸ್ತಿ ಬಂತು. ಆ ಲಾಭದಲ್ಲಿ ಬಂದು ಸ್ವಿಮ್ಮಿಂಗ್ ಪೂಲ್ ಕಟ್ಬಿಟ್ಟು, ಒಂಚೂರು ಕೆರೆ ಕಟ್ಟೆ ಕಟ್ಬಿಟ್ಟು, ಸಿವಿಲ್ ವರ್ಕ್ ಮಾಡೋಕೆ ಕೆರೆ ಕಟ್ಟೆ ಕಟ್ಬಿಟ್ಟು. ಸೊ ಎಲ್ಲ ಅದೇ ದುಡ್ಡಲ್ಲಿ ಮಾಡ್ಕೊಂಡು ಬಂದು ಆಮೇಲೆ ಬಂದು ನಾವು ನಮ್ಮ ಎಂಪ್ಲಾಯೀಸ್ಗೆ ಮಾತ್ರ 5,000 ರೂಪಾಯಿ ಮೆಂಬರ್ಶಿಪ್ಪು. ಅವತ್ತಿನ ದಿವಸಕ್ಕೆ ಹೊರಗಡೆಯವ್ರಿಗೆ 10,000 ರೂಪಾಯಿಗೆ ಮಾಡ್ದೋ ಮೆಂಬರ್ಶಿಪ್, ಇಲ್ಲಿ ಲೇಔಟ್ಲಿರೋರಿಗೆ. ಆಮೇಲೆ ಹೋಗ್ತಾ 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 ಹೊರಗಡೆಯವ್ರಿಗೆ 3 ಲಕ್ಷ ರೂಪಾಯಿ. ಇವಾಗ ಒಬ್ಬೊಬ್ಬ ನಮ್ಮ ಎಂಪ್ಲಾಯೀಸ್ಗೆ ಬರೀ 15,000 ರೂಪಾಯಿ ಅಷ್ಟೇನೆ. ಇವಾಗ 15,000 ರೂಪಾಯಿಗೆ ಇಟ್ಬಿಟ್ಟಿದ್ದೀವಿ ಮೆಂಬರ್ಶಿಪ್ ಅಷ್ಟೇನೆ. ನಮ್ಮ ಎಂಪ್ಲಾಯೀಸ್ ಯಾರೇ ಸೈಟ್ ಇರಿದ್ರು ಅವ್ರಿಗೆ 15,000 ರೂಪಾಯಿ. ಈ ಬೆಸ್ಟ್ ಕ್ಲಬ್ನ ಗವರ್ನಿಂಗ್ ಬಾಡಿ ಬಂದು ಯಾರು ಸೈಟ್ ಹೋಲ್ಡರ್ಸ್ ಇದ್ದಾರೆ ಅವ್ರು ಮಾತ್ರನೇ ಎಲೆಕ್ಟ್ ಆಗೋದು, ಅವ್ರು ಮಾತ್ರನೇ ಗವರ್ನಿಂಗ್ ಬಾಡಿ. ಆ ಮೂಲ ನಿವಾಸಿಗಳು ಅವರೇ ಗವರ್ನಿಂಗ್ ಬಾಡಿ ಇದ್ದಾರೆ. ಸೊ ಆ ಥರ ಒಂದು ಬೆಸ್ಟ್ ಕ್ಲಬ್ನ ದುಡ್ಡಿಲ್ಲದೆ ಏನೂ ಇಲ್ಲದೆ ಇರತಕ್ಕಂಥ CAಗಳನ್ನೇ ಉಪಯೋಗಿಸ್ಕೊಂಡು ನಾವು ಅದನ್ನು ಬಡಾವಣೆ ಮಾಡಿರೋದು. ಇದು ಎಂಪ್ಲಾಯೀಸ್ಗೆ ಇವತ್ತು ಒಂದು ವರ್ಷಕ್ಕೆ 2,000 ಜನ ಸ್ವಿಮ್ಮರ್ಸ್ ರೆಡಿ ಮಾಡ್ತೀವಿ, ಟೆನ್ನಿಸ್ ಪ್ಲೇಯರ್ 100 ಜನ ಮಾಡ್ತೀವಿ, ಆಮೇಲೆ ಸ್ಕೇಟಿಂಗಲ್ಲಿ ಒಂದು 100-150 ಜನ ರೆಡಿ ಮಾಡ್ತೀವಿ ವರ್ಷಕ್ಕೆ. ಕ್ರಿಕೆಟರ್ಸ್ಗಳು ಮಾಡಿದ್ದೀವಿ. ಸೊ ಎಲ್ಲ ಸ್ಪೋರ್ಟ್ಸ್ಮನ್ನ ಕ್ರಿಯೇಟ್ ಮಾಡತಕ್ಕಂಥ ಒಂದು ಅವಕಾಶ ನಮಗೆ ಕಲ್ಪಿಸಿತು. ಆ ಅವಕಾಶ ನಾವು ಸದುಪಯೋಗ ಪಡಿಸ್ಕೊಂಡು ನಾವು ಬೆಸ್ಟ್ ಕ್ಲಬ್ನು ಮಾಡಿದ್ದೀವಿ. ಬಡಾವಣೆಗೆ ಏನು ಬೇಕೋ ಅದನ್ನೆಲ್ಲ ಮಾಡಿರೋದ್ರಿಂದ ಈ ಬಡಾವಣೆ ಭಾಳ ಪ್ರಾಮುಖ್ಯತೆ ತಗೊಂಡಿದೆ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಇದು ಎರಡನೇ ವಿಷಯ ಆಯಿತು. ಮೊದಲನೇದು ನಿಮಗೆ ಲ್ಯಾಂಡ್ದು, ನೆಕ್ಸ್ಟ್ ಎರಡದು ವರ್ಕ್ ಮಾಡೋದು, ಮೂರನೇದು ಬಂದು ಟೌನ್ಶಿಪ್ ಬಗ್ಗೆ, ನಾಲ್ಕನೇದು ಬಂದು ಫೈನಾನ್ಸ್ ಮ್ಯಾಟರು. ಫೈನಾನ್ಸಲ್ಲೂ ನಾವು ಒಂದಷ್ಟು ಪ್ರಾಬ್ಲಮ್ಗಳು ನೋಡಿದ್ದೀವಿ, ಅಷ್ಟೊಂದು ಈಸಿ ಅಲ್ಲ. ರೇಟ್ ಅನೌನ್ಸ್ ಮಾಡಿಬಿಟ್ಟಿದ್ದೀವಿ, ರೇಟ್ ಅನೌನ್ಸ್ ಮಾಡಿಬಿಟ್ಟಿದ್ದೀವಿ, 13 ರೂಪಾಯಿ ಸ್ಕ್ವೇರ್ ಫೀಟ್ ಅನೌನ್ಸ್ ಮಾಡಿಬಿಟ್ಟಿದ್ದೀವಿ. ಲೆಕ್ಕಾಚಾರ ಹಾಕೋಕೆ ಹೋದರೆ KEBದು ಬಂದು 45 ಲಕ್ಷ ರೂಪಾಯಿ ಎಸ್ಟಿಮೇಟ್ ಇದೆ. ನಮಗೆ ಅವ್ರ ಎಸ್ಟಿಮೇಟಲ್ಲಿ ಬರೀ 2.5 ಲಕ್ಷ ಬರೆದಿದ್ರು. ಅಯ್ಯೋ, ನಾವು 2.5 ಲಕ್ಷ ಲೆಕ್ಕ ಹಾಕೊಂಬಿಟ್ಟು ಮಾಡಿಬಿಟ್ಟು, ಅದಾದಮೇಲೆ ಎಕ್ಸ್ಟ್ರಾ ಈ ವಾಲೆಲ್ಲ ಕಟ್ಟಿದ್ವಲ್ಲ ರೈಟ್ ರೌಂಡು, ಅದಕ್ಕೊಂದು 15-20 ಲಕ್ಷ ಆಗೋಯ್ತು. ಸೊ ಇದು 40, 20, 75 ಲಕ್ಷ, 80 ಲಕ್ಷ ಶಾರ್ಟೇಜ್ ಆಗೋಯ್ತು. ನಾವು 60% ಮೇಲೆ ಸೈಟ್ ರಿಜಿಸ್ಟರ್ ಮಾಡಿ ಕೊಟ್ಬಿಟ್ಟಿದ್ದೀವಿ 13 ರೂಪಾಯಿ ರೇಟ್ಗೆ. ನೆಕ್ಸ್ಟ್ ಬಾಕಿ 40% ಮಾಡಬೇಕು. ನಮಗೆ KEBಗೆ ದುಡ್ಡಿಲ್ಲ, ಹಾಗಂತ ಅವ್ರಿಗೆ ಜಾಸ್ತಿ ರೇಟಲ್ಲಿ ಮಾರೋಕ್ಕಾಗಲ್ಲ. ಅವಾಗ ನಾನು ಕರೆಂಟ್ ಮಾಡದಿದ್ರು ಕಷ್ಟ ಆಗುತ್ತೆ, ಕರೆಂಟ್ ಇಲ್ದರೆ ಲೇಔಟೇ ಕಣ್ಣಿಲ್ದಿರಂಗೆ ಬಿಡ್ತದೆ.
ಸೊ ಒಂದು ಭಾಳ ಸಂದಿಗ್ಧ ಪರಿಸ್ಥಿತಿ ಬಂದ್ಬಿಡ್ತು. ಸೊ ಆವಾಗ ಭಾಳ ಯೋಚನೆ ಮಾಡಿ ಏನು ಮಾಡಬೇಕು, ಯಾವ ಥರ ತಪ್ಪಿಸ್ಕೋಬೇಕು ಅಂತ ಯೋಚನೆ ಮಾಡಿ ಭಾಳ ನಾವು ನಮ್ಮ ಹತ್ರ ಬಂದು ಅವತ್ತು ನಮ್ಮ ಅದೃಷ್ಟಕ್ಕೆ ಏನಾಗಿತ್ತು ಅಂದರೆ, ಮೊದಲು 50%ಗೆ CA ಪಾರ್ಕ್ ರೋಡ್ ಬಿಡಬೇಕಾಗಿತ್ತು, 50% ಸೈಕಲ್ ಏರಿಯಾ ಇತ್ತು ಮೊದಲು. ಸೊ ನಮ್ಮ ಅದೃಷ್ಟಕ್ಕೆ ಒಂದು 55% ಸೈಟ್ಗೆ ಡಿಕ್ಲೇರ್ ಮಾಡಿದ್ರು ಗೌರ್ಮೆಂಟು, ಅಂದರೆ 5% ಎಕ್ಸ್ಟ್ರಾ ಬಂತು. ಸೊ ನಾವು ಹೋಗಿ BDN ಅಪ್ರೋಚ್ ಮಾಡಿ 5% ಸೈಟ್ನ ನಾವು ತಗೊಂಡು, ಈ ಕಾರ್ನರ್ ಸೈಟ್ಲಿ ದುಡ್ಡು ಕಟ್ಟಿರಲಿಲ್ಲ ಭಾಳ ಜನಕ್ಕೆ, ಈ ಮೀಡಿಯಮ್ ಸೈಟ್ನ ಬಂದು ಅವರು ಕೊಟ್ಬಿಟ್ಟು ಕಾರ್ನರ್ ಸೈಟ್ ವಾಪಸ್ ತಗೊಂಡ್ಬಿಟ್ಟು ವಾಪಸ್ ತಗೊಂಡು ನಮ್ಮ ಎಂಪ್ಲಾಯೀಸ್ ಯಾರು ಇದ್ದಾರೆ ಅವ್ರನ್ನೆಲ್ಲ ಆಕ್ಷನ್ ಕರೆದು, ಆಕ್ಷನ್ ಕರೆದಾಗ ನನಗೆ ಒಂದು 1.5 ಕೋಟಿ ಹೆಚ್ಚಿಗೆ ಬಂತು. ಯಾವುದು ಈ ದುಡ್ಡು ಎಕ್ಸ್ಟ್ರಾ ದುಡ್ಡು ಬಂತು. ಆ 1.5 ಕೋಟಿ ಇಟ್ಕೊಂಡು ಈ KEBದು ಇದೆಲ್ಲ ಮುಗಿಸಿ ಶಾಪಿಂಗ್ ಕಾಂಪ್ಲೆಕ್ಸು ಕಟ್ಟಿ 45 ಲಕ್ಷ ಶಾಪಿಂಗ್ ಕಾಂಪ್ಲೆಕ್ಸು ಕಟ್ಟಿದ್ದೀವಿ, ಸ್ವಿಮ್ಮಿಂಗ್ ಪೂಲ್ ಕಟ್ಟಿದೆ, ಬೋಟ್ ಕ್ಲಬ್ ಕಟ್ಟಿದೆ, ಇದೆಲ್ಲ ಬಂದು ಎಕ್ಸ್ಟ್ರಾ ದುಡ್ಡಲ್ಲೆಲ್ಲ ಕಟ್ಟಿ ಒಂದು ಲೇಔಟ್ನ ಬಂದು ಒಂದು 5 ಸ್ಟಾರ್ ಲೇಔಟ್ ಥರ 13 ರೂಪಾಯಿ, 18 ರೂಪಾಯಿ, 25 ರೂಪಾಯಿ. 86ನೇ ಇಸ್ವಿನಲ್ಲಿ ಥರ್ಡ್ ಸ್ಟೇಜು 13 ರೂಪಾಯಿ, 88ರಲ್ಲಿ 18 ರೂಪಾಯಿ ಒಂದು ಸ್ಕ್ವೇರ್ ಫೀಟು, 90ರಲ್ಲಿ 25 ರೂಪಾಯಿ ಒಂದು ಸ್ಕ್ವೇರ್ ಫೀಟು, 90ರಲ್ಲಿ. ಸೊ ಇಷ್ಟೂ ತಂದು ಒಂದು ಒಳ್ಳೆ ಬಡಾವಣೆ ಮಾಡಿದ್ದಕ್ಕೆ ಇವತ್ತು ಈ ಬಡಾವಣೆಯಲ್ಲಿ ಮಿನಿಮಮ್ 15,000 ರೂಪಾಯಿ ಒಂದು ಸ್ಕ್ವೇರ್ ಫೀಟ್ ಇದೆ. ಸುಮಾರು 6,000 ಜನ ಕೋಟ್ಯಾಧೀಶರಾಗಿರೋದು ನನಗೆ ಹೆಮ್ಮೆ ಕೊಡುತ್ತೆ ಭಾಳ. ನಿಮ್ಗೆ ಎಷ್ಟು ತೃಪ್ತಿ ಕೊಟ್ಟಿದೆ? ಭಾಳ ತೃಪ್ತಿ ಕೊಡುತ್ತೆ. ಅಷ್ಟು ಜನ ಕೋಟ್ಯಾಧೀಶರು ಮಾಡೋಂಥ ಒಂದು ಅವಕಾಶ ನಮಗೆ ದೇವರು ಕಲ್ಪಿಸಿದ್ದಾರೆ. ಆ ಒಂದು ಕಲ್ಪಿಸಿದ ಅವಕಾಶನ ಉಪಯೋಗಿಸ್ಕೊಂಡು ಇಷ್ಟು ಜನಕ್ಕೆ ಕೋಟ್ಯಾಧೀಶರ ಮಾಡಿದ್ದೀನಿ ಅಂತ ನೆಮ್ಮದಿ ಭಾಳ ಇದೆ ನನಗೆ. RR ನಗರ ನಿರ್ಮಾಣವಾದಂಥ ಒಂದು ರೋಚಕ ಕತೆ ಏನು ಗೊತ್ತಾ ಅಂತ ಪ್ರಾರಂಭದಲ್ಲೇ ನಾನು ಹೇಳ್ತಿದ್ದೆ. ಸ್ನೇಹಿತರೆ, ಅದ್ರ ಹಿಂದೆ ಎಷ್ಟೆಲ್ಲ ಕಷ್ಟಗಳನ್ನು ನೋಡಿದ್ದಾರೆ, ಅದು ಹೀಗೆ ನಿರ್ಮಾಣ ಆಗಿರೋವಂಥದ್ದಲ್ಲ ಅಂತ. ಮೂಲ ನನಗೆ ಪರ್ಸ್ನಲಿ ಅನ್ಸಿದ್ದು ಏನು ಗೊತ್ತಾ ಸರ್, ಕೆಲವೊಂದು ಬಡಾವಣೆಗಳು ಹೀಗೆ ಸೊಸೈಟಿ ಮೂಲಕ, ಹೌಸಿಂಗ್ ಸೊಸೈಟಿ ಮೂಲಕ ಫಾರ್ಮ್ ಮಾಡಿರ್ತಾರೆ, ಡೆವಲಪ್ಮೆಂಟೇ ಕಾಣಲ್ಲ, ಏನೇನೋ ಲಿಟಿಗೇಷನ್ಸು, ತಲುಪೋದೇ ಇಲ್ಲ ನಿವಾಸಿಗಳವ್ರು ಯಾರು ದುಡ್ಡು ಹಾಕಿರ್ತಾರೆ ಅಂಥವರಿಗೆ, ಮೆಂಬರ್ಸಿಗೆ. ಆದರೆ ಇಲ್ಲಿ ನಾನು ಬೇಸ್ ಏನು ಕಾಣಿಸಿದ್ದು ನನಗೆ ಅಂದರೆ, ಇಲ್ಲಿ ಯಾರು ಮುಂಚೆ ಇದ್ರು ಓನರ್ಸ್ ಇದ್ರಲ್ವಾ, ಅವರು ಹೊಟ್ಟೆ ಉರ್ಕೊಳ್ಳದೆ ನಮಗೆ ಕೊಟ್ಟಿದ್ರಿಂದ ನಾವಿವತ್ತು ಸುಖ ಶಾಂತಿ ನೆಮ್ಮದಿಯಿಂದ ಇದ್ದೀವಿ. ಯಾಕಂದರೆ ನೀವು ಅವ್ರು ಯಾರಿಗೂ ಬೇಸರ ಬರದೇ ಇರೋ ಹಾಗೆ ನೋಡ್ಕೊಂಡು ಅವ್ರಿಗೆ ಫುಲ್ಫಿಲ್ ಮಾಡಿ ಅವ್ರು ಕೇಳಿದ್ದನ್ನು ಪಡ್ಕೊಂಡಿದ್ರಿಂದ ಅವರ ಆಶೀರ್ವಾದ ಕೂಡ ಜೊತೆಗಿದೆ ಅಲ್ವಾ ಸರ್? ಹೇಗಿದೆ ನಂಟು ಈಗಲೂ ಕೂಡ? ಮೂಲ 100% ತಾವು ಹೇಳೋದು ಕರೆಕ್ಟ್ ಆಗಿದೆ. ಇಲ್ಲಿ ಅವರ ನಡೆಯತಕ್ಕಂಥ ಪ್ರತಿಯೊಂದು ಕಾರ್ಯಕ್ರಮನ ನಾನು ಕರೀತಾರೆ, ನಾನು ಕರೀದೆ ಬಿಡಲ್ಲ. ಇಲ್ಲಿ ಏನು 6,000 ಜನ ಮನೆ ಗೃಹ ಪ್ರವೇಶ ಆಗುತ್ತೆ, ಗೃಹ ಪ್ರವೇಶಕ್ಕೆ ಪ್ರತಿ ಮನೆಗೆ ನನ್ನ ಕರೀತಾರೆ. ಎಲ್ಲಿ ಬ್ಯಾಂಕುಗಳು ಯಾವ್ದು ಇನಾಗ್ರೇಷನ್ ಆದರೂ ನಮ್ಮನ್ನು ಕರೀತಾರೆ. ಆ ಒಂದು ಪ್ರಾಮುಖ್ಯತೆ ನಮಗೆ ಸಿಕ್ಕಿರೋದೇ ದೊಡ್ಡ ವಿಷಯ ಅಲ್ವಾ ಸರ್? ದಟ್ಸ್ ರಿಯಲಿ ಅಂದರೆ ಇದು ಒಂದು ರೀತಿಯ ಬ್ಲೆಸ್ಡ್ ಲೇಔಟ್. ಇಲ್ಲಿ ಇರೋವಂಥವ್ರೆಲ್ಲರೂ ನಿಜವಾಗ್ಲೂ ಬ್ಲೆಸ್ಡ್. ನನಗೆ ಅನಿಸಿದ್ದು, ನಿಮ್ಮ ಬ್ಯಾಕ್ಗ್ರೌಂಡಲ್ಲೂ ಯಾರೂ ಈ ರೀತಿ ಲೇಔಟ್ ಫಾರ್ಮ್ ಮಾಡೋವಂಥವ್ರು ಇಲ್ಲ. ನೀವು ಅದಕ್ಕೆ ಪೂರಕವಾದಂಥ ಯಾವುದೇ ವಿದ್ಯಾಭ್ಯಾಸವನ್ನು ಮಾಡಿಲ್ಲ, ಬಟ್ ಮಾಡ್ತೀನಿ ಅನ್ನೋ ಛಲ ಎಲ್ಲಿಂದ ಬಂತು? ಇಲ್ಲ, ನನ್ನ ಪ್ರತಿಯೊಂದು ಕೆಲಸದಲ್ಲೂ ನನಗೆ ವಿಲ್ ಪವರ್ ಸ್ಟ್ರಾಂಗ್ ಆಗಿರುತ್ತೆ. ಯಾವ್ದಾದ್ರು ಒಂದು ಕೆಲಸ ಮಾಡುವಾಗ ನಾನು ನೆಗೆಟಿವ್ ಥಿಂಕ್ ಮಾಡಲ್ಲ. ಮಾಡ್ತೀನಿ, ಮಾಡಲೇಬೇಕು. ಯಾವತ್ತು ನಾವು ಮಾಡ್ತೀನಿ, ಮಾಡಬೇಕು ಅನ್ನೋವಾಗ ನಮಗೆ ದಾರಿ ತೋರಿಸುತ್ತೆ. ನಾವು ಮಾಡೋಕ್ಕಾಗಲ್ಲ, ಕಷ್ಟ ಇದೆಯಲ್ಲ ಅಂತಂದಾಗ ಅದು ಕಷ್ಟವಾಗೇ ಕಾಣುತ್ತೆ. ಫಾರ್ ಎಕ್ಸಾಂಪಲ್, ನೀವಾಗಲೇ ಹೇಳಿದ್ರಿ KEB ತುಂಬಾ ಅಮೌಂಟ್ ಜಾಸ್ತಿ ಆದಾಗ ಒಂದು ಮಾಡ್ತೀನಿ ಅಂದಾಗ ಇನ್ನೊಂದೇನೋ ಹೆಲ್ಪ್ ಆಯ್ತು, ದಾರಿ ಸಿಗುತ್ತೆ ನಿಮಗೆ. ನಾನು ಯಾಕೆಂದ್ರೆ ಈ ಬಡಾವಣೆ ಮಾಡುವಾಗ ನನಗೇನು ಎಕ್ಸ್ಪೀರಿಯನ್ಸ್ ಇಲ್ಲ. ನಾನು ಓದಿರೋದೇ ಬೇರೆ, ಏನು ಬೆಳೆದಿರೋದೇ ನನ್ನ ಕಾರ್ಖಾನೆಯಲ್ಲಿ. ಏನೂ ಗೊತ್ತಿಲ್ಲದೆ ಬಂದು ಇಲ್ಲಿ ಕೆಲಸ ಮಾಡಬೇಕು ಅಂತಂದ್ರೆ ಏನಾಗಿತ್ತು ಅಂದರೆ, ನಾನು ಆ ಇಂಟ್ರೆಸ್ಟು, ನಾನು ಪ್ರತಿಯೊಂದು ಕೆಲಸ ಕಲಿತಿದ್ದೆ. ನನಗೆ ಕೆಲಸ ಗೊತ್ತಿಲ್ಲ ಅಂದರೆ ಕೇಳ್ಕೊತಿದ್ದೆ, ಬೇರೆಯವ್ರ ಹತ್ರ ಕೇಳ್ಕೊತಿದ್ದೆ. ನಾನು ಕೆಲಸನ ಬಂದು ನಮ್ಮ ಮೇಸ್ತ್ರಿಗಳ ಹತ್ರನೂ ಕೇಳ್ಕೊಂಡು ಕಲ್ತ್ಕೊಂಡಿದ್ದೀನಿ. ಸೊ ಕೆಲಸ ಬಂದು ಕಲ್ತ್ಕೊಳ್ಳೋದು ಇಂಪಾರ್ಟೆಂಟು, ನಾವು ಗೌರವ ನೋಡಬಾರ್ದು ಅಷ್ಟೇ. ಹಂಗಿದ್ರೆ ನಾವು ಗ್ಯಾರಂಟಿ ಸಕ್ಸಸ್ ಆಗ್ತೀವಿ. ನಾವು ಕೆಲವು ಸಾರಿ ನಾವು ದೊಡ್ಡವರು ಅಂತ ಅಂದ್ಕೊಂಡ್ಬಿಟ್ರೆ ನಾವು ವಿಷಯ ತಿಳ್ಕೊಳಕ್ಕಾಗಲ್ಲ. ಅದರಿಂದ ನಾವು ಕೆಳಗಡೆ ಇಳಿದು ಎಲ್ಲ ಜೊತೆಗೂಡಿ ಅವ್ರ ಜೊತೆ ಕೆಲಸ ಮಾಡಿ ಎಲ್ಲ ನಾವು ಮಾಡ್ತಾ ಇದ್ರೆ ನಾವು ಬರೋದು. ನೋಡಿ, ನಮ್ಮದು ಈ ಲೇಔಟ್ ಮಾಡುವಾಗ ಒಟ್ಟಿಗೆ 5 ಬುಲ್ಡೋಸರ್ ಇಟ್ಕೊಂಡು ಕೆಲಸ ಮಾಡಿದ್ದೀವಿ. ಬುಲ್ಡೋಸರ್ ಹಾಕೊಂಡು ಕೆಲಸ ಮಾಡ್ಬೇಕಾದ್ರೆ ನಮ್ಮ ಮ್ಯಾನೇಜ್ಮೆಂಟು 2 ಬುಲ್ಡೋಸರ್ ಫ್ರೀಯಾಗಿ ಕೊಟ್ಟಿದ್ರು, ನೀವೇ ಮಾಡಿ ಅಂತ. ಮ್ಯಾನೇಜ್ಮೆಂಟು ಭಾಳ ಸಹಾಯ ಮಾಡಿದ್ದಾರೆ. ಬುಲ್ಡೋಸರು ಕೊಟ್ಟು, ಡೀಸೆಲು ಕೊಟ್ಟು, ಡ್ರೈವರು ಕೊಟ್ಟು ಎಲ್ಲ ರೀತಿ ಸಹಾಯ ಮಾಡಿದ್ದಾರೆ. ನಮ್ಮ ಜೊತೆಗೆ ಮ್ಯಾನೇಜ್ಮೆಂಟು ಭಾಳ ಕೈ ಜೋಡಿಸಿದೆ.
ನನ್ನ ಜೊತೆಗೆ ಇದ್ದಿದ್ದು ಕಮಿಟಿ ಮೆಂಬರ್ಸ್ ಇದ್ರಲ್ಲ ಅವಾಗ ಅವರು ಪಾಪ ನನ್ನ ಜೊತೆಗೆ ಏನು ಮಾಡಿದ್ರು ನನ್ನ ಹಿಂದೆ ನಿಂತ್ಕೊಳ್ಳೋರು. ಸೊ ಆ ಯೂನಿಟಿ ಇಂಪಾರ್ಟೆಂಟು, ಸಹಕಾರ ಮಾಡಬೇಕು. ಸದಸ್ಯರು ಅಷ್ಟೇ, ಮೆಂಬರ್ಸು ನಾವೇನು ಮಾಡ್ತೀವಿ ಅದಕ್ಕೆಲ್ಲ ಒಪ್ಕೊಳ್ಳೋರು. ಸೊ ರೈತರು ಎಲ್ಲರ ಜೊತೆಗೂ ನಾವು ಯಾವಾಗ ಕೋಆಪರೇಷನ್ ಆಗಿ ನಾವು ತಲೆ ಬಗ್ಗೆ ನಡೀತೀವೋ ನಾವು ಸಕ್ಸಸ್ ಕಾಣೋದ್ರಲ್ಲಿ ಗ್ಯಾರಂಟಿ ನಮಗೆ ಸಕ್ಸಸ್ ಆಗುತ್ತೆ ಅಂತ ನಾನು ಹೇಳ್ಕೊಳಕ್ಕೆ ಇಷ್ಟಪಡ್ತೀನಿ. ನಾನು ಕೇಳ್ಪಟ್ಟಿದ್ದೀನಿ ಅದು ಬುಲ್ಡೋಸರ್ಸ್ ಏನಿತ್ತು ಕೆಲಸ ಜಾಸ್ತಿ ಆಗಬೇಕು ಅಂತ ಬೆಳಗ್ಗೆ ಎಲ್ಲ ಡ್ರೈವರ್ಗಳು ಮಾಡಿದ್ರೆ ರಾತ್ರಿ ಎಲ್ಲ ನೀವುಗಳು ಮಾಡ್ತಿದ್ರಂತೆ. ಹೌದು, ಬೆಳಿಗ್ಗೆ ಹೊತ್ತು ಡ್ರೈವರು 8 ಅವರ್ 10 ಅವರ್ ಮಾಡ್ತಾರೆ, ಮಣ್ಣಲ್ಲಿ ಜಾಸ್ತಿ ಮಾಡೋಕ್ಕಾಗಲ್ಲ. ಹೌದು ಸರ್, ನಾವು ಇಲ್ಲಿರೋರಿಗೆಲ್ಲ ಟ್ರೈನಿಂಗ್ ಕೊಟ್ಬಿಟ್ಟಿದ್ದು. ನಾನು ಬುಲ್ಡೋಸರ್ ಆಪ್ರೇಟರ್ನೇ, ನಾನು ಬೆಂಬಲಿದ್ದು ಅಂತಾನೆ ಇರೋರಿಗೆಲ್ಲ ಟ್ರೈನಿಂಗ್ ಕೊಟ್ಬಿಟ್ಟು, ವಾಚ್ಮೆನ್ಗಳಿಗೆ ಎಲ್ಲರಿಗೂ ಟ್ರೈನಿಂಗ್ ಕೊಟ್ಬಿಟ್ಟು ಎಲ್ಲರೂ ಕೆಲಸ ಮಾಡೋರು. ಅದಕ್ಕೆ ಫಾಸ್ಟಾಗಿ ಆಗಿದ್ದು ಕೆಲಸ. ನಮ್ಮದು ಒಂದೊಂದು ಪ್ರಾಜೆಕ್ಟನ್ನು 2 ವರ್ಷದಲ್ಲಿ ಮುಗಿಸಿದ್ದೀವಿ. 2 ವರ್ಷ ಅಷ್ಟೇ, 86, 88, 90 ಫಿನಿಶ್. ಸೊ ಅಷ್ಟು ಲ್ಯಾಂಡ್ ಪ್ರಾಸೆಸ್ಸು, ಅಕ್ವೇಷನ್ ಪ್ರಾಸೆಸ್ಸು, ಆಮೇಲೆ ಸಿವಿಲ್ ವರ್ಕು, ವಾಟರ್ ಲೈನು, ಸಿವರೇಜ್ ಲೈನು, ಎಲೆಕ್ಟ್ರಿಸಿಟಿ, ಟಾರು, ಇಷ್ಟೆಲ್ಲ ಕೆಲಸಗಳನ್ನು ನಾವು 2 ವರ್ಷದಲ್ಲಿ ಕಂಪ್ಲೀಟ್ ಮಾಡಿದ್ದೀವಿ. ಈ ರಾಜೇಶ್ವರಿ ನಗರ ಅಂದರೆ ಒಂದು ದೊಡ್ಡ ಹೆಸರಿರೋ ಕಾರಣನೇ ಅದೇನೆ, ಅಷ್ಟು ಚೆನ್ನಾಗಿದೆ ಅಂತ. ಇಲ್ಲಿ ನೆಲೆಸಿರೋರಿಗೆ ಹೊರತುಪಡಿಸಿ RR ನಗರ ಫಾರ್ಮೇಶನ್ ಆಗಿರೋದ್ರಿಂದ ಇನ್ನು ಯಾರ್ಯಾರಿಗೆ ಹೆಲ್ಪ್ ಆಯ್ತು ಇದರಿಂದ? ನೋಡಿ, ಈ ಒಂದು ಟೌನ್ಶಿಪ್ ಕ್ರಿಯೇಟ್ ಆದರೆ ಯಾರ್ಯಾರಿಗೆ ಸಹಾಯ ಆಗುತ್ತೆ ಅನ್ನೋದು ದೊಡ್ಡ ವಿಷಯ. ಇದು ನಂಬರ್ 1 ಬಂದು ಫಸ್ಟ್ ಬಂದಾಗ ಏನಾಗುತ್ತೆ, ನಮ್ಮ ಸದಸ್ಯರು ಇವಾಗ ಬಂದು ಏನಾದರೂ 1000 ಲೆಕ್ಕದಲ್ಲಿ ಅಂದರೆ 13,000 ರೂಪಾಯಿ ಕಟ್ಟಿದ್ರು, ಅದು ಇನ್ಸ್ಟಾಲ್ಮೆಂಟಲ್ಲಿ ಕಟ್ಟಿದ್ರು, ಇವತ್ತು ಕೋಟ್ಯಾಧೀಶರಾಗಿದ್ದಾರೆ. ನಂಬರ್ 1. ನಂಬರ್ 2, ನಾವು ಬಡಾವಣೆ ಮಾಡಿದ ನೆಕ್ಸ್ಟ್ ದಿವಸಕ್ಕೇನೆ ಖಾತಾ ಟ್ಯಾಕ್ಸು BBMPಗೆ ಇನ್ಕಮ್ಮು. ಸೂರ್ಯ ಚಂದ್ರ ಇರೋ ತನಕನೂ ನಮ್ಮ ಬಂಡವಾಳ, ನಮ್ಮ ಶ್ರಮ, ಇನ್ಕಮ್ಮು BBMPಗೆ. ನೋಡಿ ಹೆಂಗಿದೆ, ಮನೆ ಕಟ್ಟಿದ್ರು ಸರಿ, ಖಾಲಿ ಲ್ಯಾಂಡ್ ಇದ್ರು ಸರಿ, ಅವರಿಗೆ ಟ್ಯಾಕ್ಸ್ ಹೋಗ್ತಾ ಇರ್ತದೆ ಸೂರ್ಯ ಚಂದ್ರ ಇರೋ ತನಕ. ಎರಡನೇದಾಗಿ ಸ್ಟೇಟ್ ಗೌರ್ಮೆಂಟ್ಗೆ ಸಹಾಯ ಆಗುತ್ತೆ. ಪ್ರತಿಯೊಂದು ಸೈಟು ರಿಜಿಸ್ಟ್ರೇಷನ್ ಆಗುತ್ತೆ ಅಂದರೆ ರಿಜಿಸ್ಟ್ರೇಷನ್ದು ಸ್ಟಾಂಪ್ ದುಡ್ಡು, ಆ ಫೀಸು, ಇದು ಪ್ರತಿಯೊಂದು ರಿಜಿಸ್ಟ್ರೇಷನ್ ಆಗುವಾಗ ಸ್ಟೇಟ್ ಗೌರ್ಮೆಂಟ್ಗೆ ಹೋಗುತ್ತೆ ಇನ್ಕಮ್. ಕರೆಕ್ಟ್. ಮೂರನೇದಾಗಿ ಪ್ರತಿಯೊಂದು ಟ್ರಾನ್ಸಾಕ್ಷನ್ಗೂ ಇನ್ಕಮ್ ಟ್ಯಾಕ್ಸ್ಗೆ ಇನ್ಕಮ್ ಆಗುತ್ತೆ. ಇವಾಗ ಕಾರ್ಪೊರೇಷನು, ನಮ್ಮ ಮೆಂಬರು, ಸ್ಟೇಟ್ ಗೌರ್ಮೆಂಟು, ಸೆಂಟ್ರಲ್ ಗೌರ್ಮೆಂಟು, ಇದಲ್ಲದೆ ತಿರ್ಗಾ ಬಂದು ಮನೆಗೇನೆ ಕಟ್ಟುವಾಗ GST ಬರುತ್ತೆ ನೋಡಿ, ಅದು ಬಂದು ಸೆಂಟ್ರಲ್ ಗೌರ್ಮೆಂಟ್ಗೂ ಇದೆ, ಸ್ಟೇಟ್ ಗೌರ್ಮೆಂಟ್ಗೂ ಇದೆ. ಸೊ ಯಾವ ರೀತಿ ಸಹಾಯ ಆಗುತ್ತೆ, ಇದಿಲ್ಲದೆ KEBಗೆ, BWSSBಗೆ, ಬ್ಯಾಂಕ್ಗಳಿವೆ, ಇವ್ರಿಗೆಲ್ಲನೂ ಇನ್ಕಮ್ ಆಗೋದಲ್ಲದೆ ಎಷ್ಟು ಜನ ಬಿಸ್ನೆಸ್ಮೆನ್ನು, ಎಷ್ಟು ಅಂಗಡಿ, ಒಂದು ಬಡಾವಣೆ ಒಂದು ಟೌನ್ಶಿಪ್ ಅಂತ ಮಾಡಿದಾಗ, ಬರೀ ಲೇಔಟ್ ಮಾಡಿದಾಗಲ್ಲ, ಟೌನ್ಶಿಪ್ ಅಂತ ಮಾಡಿದಾಗ ಎಷ್ಟು ಸ್ಕೂಲು, ಎಷ್ಟು ಹಾಸ್ಪಿಟ್ಲು, ಎಷ್ಟು ಬ್ರ್ಯಾಂಡ್ ಅಂಗಡಿಗಳು, ಎಷ್ಟು ಜನದ ಜೀವನ, ಇದಿಷ್ಟು ಹೊಸದಾಗಿ ಒಂದು ಕ್ರಿಯೇಟ್ ಆಗುತ್ತೆ ನೋಡಿ, ಅದು ಟೌನ್ಶಿಪ್. ಅದು ಈ RR ನಗರಲ್ಲಿ ಒಂದು ವಿಶೇಷವಾಗಿ ಟೌನ್ಶಿಪ್ನಲ್ಲಿ ಇಷ್ಟೆಲ್ಲ ಇದೆ. ನಮ್ಮ ಸಹಾಯ ಮಾಡೋದು ಅಂದರೆ ಬಂಡವಾಳ ನಮ್ಮದೇನೆ, ಬಟ್ ಇಷ್ಟು ಜನಕ್ಕೂ ಸಹಾಯ ಆಗ್ತಾ ಇದೆ ಅಂತಂದರೆ ಅದು ಅದು ದೇವರ ಒಂದು ಅವಕಾಶ ಅಂತ ಹೇಳಬೇಕು. ಈ ಅವಕಾಶ ನಾವು ಉಪಯೋಗಿಸ್ಕೊಂಡಿದ್ದೀವಿ. ಈ ಅವಕಾಶದಲ್ಲಿ ಇಷ್ಟು ಜನಕ್ಕೆ ಎಷ್ಟು ಸಹಾಯ ಆಗ್ತಾ ಇದೆ ಅನ್ನೋದಕ್ಕೆ ನಾನು ಭಾಳ ಹೆಮ್ಮೆ ಪಡ್ತೀನಿ. ವೆರಿ ನೈಸ್ ಸರ್. ಈಗ ಯಾರು ಹ್ಯಾಪಿ ಕಸ್ಟಮರ್ಸ್, ಹ್ಯಾಪಿ ನಿವಾಸಿಗಳು ಯಾರಿದ್ದಾರೆ, ಯಾರಾದರೂ ನಿಮ್ಗೆ ಹೇಳಿದ್ದು ನಿಮ್ಮ ಮನಸ್ಸಿಗೆ ತುಂಬ ನಾಟಿದಂತಹ ಮಾತುಗಳಿದೆಯಾ? ಇದೆ. ಈಗ ಯಾವ ಎಂಪ್ಲಾಯೀಸ್ ನೋಡಿದ್ರು ನಾವು ಸಾಯಂಕಾಲದತ್ತು ದೀಪ ಹಾಕೋಗಿ ನಿಮಗೆ ನೆನೆಸ್ತೀವಿ. ವಾವ್. ನಾನಿಲ್ಲಿ ಒಬ್ಬರು ಮನೆಗೆ ಹೋಗಿದ್ದೆ ಕಾರ್ಯಕ್ರಮದ ನಿಮಿತ್ತ. ಅವ್ರದ್ದೊಂದು ಪ್ರೋಗ್ರಾಮ್ ಆ್ಯಂಕರಿಂಗ್ ಮಾಡಬೇಕಿತ್ತು. ಅವ್ರ ಮನೆಯಲ್ಲಿ ಆ್ಯಕ್ಚುಲಿ ನಾನು ಫಸ್ಟ್ ಟೈಮ್ ನಿಮ್ಮ ಬಗ್ಗೆ ತಿಳ್ಕೊಂಡಿದ್ದಲ್ಲೇ. ಭಾಳ ದೊಡ್ಡದೊಂದು ಫೋಟೋ ಹಾಕಿದ್ರು. ಅವ್ರು ಹೇಳಿದ್ರು, ಅವ್ರು ಏನಪ್ಪ ಅಂತ ಹೇಳಿದ್ರೆ, ನಮಗೆ ಭಾಳ ಕಮ್ಮಿ ದುಡ್ಡಿನಲ್ಲಿ ಈ ಒಂದು ಸೈಟನ್ನು ಕೊಟ್ಟಿದ್ರು, ಅವ್ರನ್ನ ಮರಿಬಾರ್ದು ಅನ್ನೋ ಕಾರಣಕ್ಕೆ ನಾವಷ್ಟು ದೊಡ್ಡ ಫೋಟೋ ಹಾಕಿದ್ದೀವಿ ಅಂತ ಸ್ಮರಿಸ್ಕೊಂಡ್ರು. ಅದಕ್ಕಿಂತ ಇನ್ನೇನಲ್ವಾ ಸರ್? ಸುಮಾರು ಜನ ಮನೇಲಿ ಫೋಟೋ ಹಾಕಿದ್ದಾರೆ. ಅದರೊಳಗಡೆ ಬಂದು ಅವ್ರಿಗೇನು ಅಂತಂದರೆ, ಸರ್ ನಿಮ್ಮಿಂದ ನಮ್ಮ ಮನೆ ಸಿಕ್ಕಿದೆ, ನಿಮ್ಮಿಂದ ನಾವು ವಾಸ ಇದ್ದೀವಿ ಅಂತ ಪ್ರತಿಯೊಬ್ಬರು ಮನೆಯಲ್ಲೂ ಹೇಳುವಾಗ, ನಾನು ಎಲ್ಲಾದರೂ ಕಾರ್ಯಕ್ರಮಕ್ಕೆ ಹೋದಾಗ, ಆ ಕಾರ್ಯಕ್ರಮದಲ್ಲಿ ಹೋದಾಗ ನಾವು ಸುಮಾರು ಜನ ಎದ್ದು ನಿಂತ್ಕೊಂಡ್ಬಿಡ್ತಾರೆ. ಅವರು ಎದ್ದು ನಿಂತು ಅವ್ರ ಗೌರವನ ಸೂಚಿಸ್ತಾರೆ. ಅದು ನಮಗೆ ಸಿಕ್ಕಿರತಕ್ಕಂಥ ಒಂದು ದೊಡ್ಡ ಕಾಣಿಕೆ ಅಂತ ಹೇಳ್ಬೋದು. ಬೆಲೆ ಕಟ್ಟೋಕ್ಕಾಗಲ್ಲ, ಭಾವನೆಗೆ ಆಗಲ್ಲ ಸರ್. ಸೊ ಅಂದರೆ ಇಲ್ಲಿ
ಹಣ ಮಾತಾಡಿಲ್ಲ, ಇಲ್ಲಿ ಅದ್ರ ಹಿಂದೆ ನಿಂತಿರುವಂಥ ಪರಿಶ್ರಮ ಮಾತಾಡಿದೆ. ಅದನ್ನು ಹತ್ತಿರದಿಂದ ಕಂಡವರಿಗೆ ಗೊತ್ತು ನೀವು ಎಷ್ಟು ಆರ್ ಆರ್ ನಗರದ ಅಭಿವೃದ್ಧಿಗೆ, ಸರ್ವಾಂಗೀಣ ಅಭಿವೃದ್ಧಿಗೆ ಪ್ರತಿ ಹಂತದಲ್ಲೂ ಪ್ರತಿ ಹೆಜ್ಜೆಯಲ್ಲೂ ಹೆಜ್ಜೆಯನ್ನು ಇಟ್ಟು ನೀವು ಮತ್ತೆ ನಿಮ್ಮ ಒಂದು ಬಳಗ ಟೀಮ್ ಏನಿದೆ ಬಹಳಷ್ಟು ಶ್ರಮಿಸಿದ್ದೀರಾ. ಸೊ ಕೊನೆಯದಾಗಿ ನನ್ನ ಒಂದು ವಿಚಾರ, ಪ್ರಾರಂಭದಿಂದಲೂ ಕೂಡ ಒಬ್ಬ ವ್ಯಕ್ತಿಯ ಜೊತೆಗೆ ನಿಮ್ಮ ವ್ಯಕ್ತಿತ್ವವನ್ನು ತುಲನೆ ಮಾಡ್ತಿದ್ದೆ. ಬೆಂಗಳೂರನ್ನ ಕಟ್ಟಿಸಿದವರು ನಾಡಪ್ರಭು ಕೆಂಪೇಗೌಡರು. ಬಹುಶಃ ನೀವು ಅದೇ ಮಾದರಿಯಲ್ಲಿ ಆರ್ ಆರ್ ನಗರವನ್ನ ನಿರ್ಮಿಸಿದ್ದೀರಾ ಅನ್ನೋದು ನನ್ನ ಭಾವನೆ. ಯಾಕಂದ್ರೆ ಅಕ್ಕಿಪೇಟೆ, ಬಳೆಪೇಟೆ, ಕುಂಬಾರಪೇಟೆ ಅಂತ ಎಲ್ಲರನ್ನ ಒಂದು ಕಡೆಗೆ ಸೇರಿಸಿದ್ರು. ಯಾಕಂದ್ರೆ ಬೆಂಗಳೂರು ಬೆಳಿಬೇಕು, ಎಲ್ರಿಗೂ ನೆಲೆ ಸಿಗ್ಬೇಕು ಅಂತ. ಹಾಗೆ ನಾವು ಲೇಔಟ್ ಮಾಡ್ಬಿಟ್ಟಿದೀವಿ, ಎಲ್ಲರೂ ಬಂದು ಇಲ್ಲಿ ಇರಬೇಕು ಅಂತ ಎಲ್ಲಾ ತರದ ಒಂದು ಕಾಂಪ್ಲೆಕ್ಸು, ದೇವಸ್ಥಾನ, ಸಾಮಾಜಿಕ, ಸಾಂಸ್ಕೃತಿಕ, ಶೈಕ್ಷಣಿಕ, ಧಾರ್ಮಿಕ ಎಲ್ಲವೂ ಕ್ಷೇತ್ರಕ್ಕೂ ಕೂಡ ಪೂರಕವಾಗಿರುವಂಥ ವಾತಾವರಣ ಸೃಷ್ಟಿಸ್ಕೊಟ್ಟಿರೋದ್ರಿಂದ ನಿಮ್ಮನ್ನು ಒಂದು ರೀತಿ ಆಧುನಿಕ ಕೆಂಪೇಗೌಡ ಅಂತ ಹೇಳಿದ್ರೆ ಕೂಡ ತಪ್ಪಾಗ್ಲಿಕ್ಕಿಲ್ಲ ಅಂತ ನಾನು ಭಾವಿಸ್ತೇನೆ. ಇದು ಮುಖಸ್ತುತಿಯಲ್ಲ, ನೀವು ನಾನು ಎದುರಿಗಿದ್ದೀರಾ ಅಂತ ತುಂಬಾ ಜನ ಹೇಳುವಂಥ ಮಾತಿದು. ಯಾಕಂದ್ರೆ ಒಬ್ರು ಮನೆಗೆ ಹೋಗಿದ್ದೆ ನಾನು, ಆಗ್ಲೇ ನನಗೆ ನಿಮ್ಮ ಪರಿಚಯ ಆಗಿದ್ದು. ಅಲ್ಲೊಂದು ದೊಡ್ಡ ಫೋಟೋ ಹಾಕೊಂಡಿದ್ರು. ಯಾರಿವರು, ಯಾಕೆ ಇಷ್ಟು ದೊಡ್ಡ ಫೋಟೋ ಹಾಕೊಂಡಿದ್ದೀರಾ, ನಿಮ್ಮ ಮನೆಯವರ ಅಂದ್ರೆ ಸಂಬಂಧಿಕರ? ಇಲ್ಲ, ಸಂಬಂಧಿಕರಲ್ಲ, ಅದಕ್ಕಿಂತ ಹೆಚ್ಚು ನಾವು ಆರ್ ಆರ್ ನಗರದಲ್ಲಿ ಸುಖ, ಶಾಂತಿ, ನೆಮ್ಮದಿಯಿಂದ ಇದ್ದೀವಿ ಅನ್ನೋದಕ್ಕೆ ಮೂಲ ಪುರುಷ ಇವರೇ, ಕಾರಣೀಭೂತರು ಅಂತ. ಸೊ ಅದಕ್ಕಿಂತ ಮೇಲೆ ಇನ್ನೇನು ಬೆಲೆ ಕಟ್ಟಲಿಕ್ಕೆ ಸಾಧ್ಯವಿಲ್ಲ ಅಲ್ವಾ ಸರ್ ಅಂತಹ ಮಾತುಗಳಿಗೆ, ಅವ್ರು ಕೊಡುವಂಥ ರೆಸ್ಪೆಕ್ಟ್ಗೆ. ಸೊ ಧನ್ಯತಾ ಭಾವ ಮೂಡುತ್ತೆ ನಿಮ್ಮಂಥವ್ರನ್ನ ನೋಡಿದಾಗ. ಒಂದು ರೀತಿ ಅವರ ಟ್ರೂ ಇನ್ಸ್ಪೈರಿಂಗ್ ಸೋಲ್. ಪ್ರಾರಂಭದಲ್ಲೇ ನಾನು ಹೇಳಿದ ಹಾಗೆ ಡಾಕ್ಟರ್ ಆರ್ ಅರುಣಾಚಲಂ ಅವರಂದ್ರೆ ಅ ಮ್ಯಾನ್ ವಿತ್ ಅ ಗ್ರೇಟ್ ವಿಷನ್, ಆಲ್ವೇಸ್ ವಿತ್ ಅ ಮಿಷನ್. ಸೊ ಈಗಲೂ ಕೂಡ ಈ ಕಾರ್ಯ ಮುಂದುವರೆದಿದ್ಯಾ ಸರ್? ಬೇರೆ ಬೇರೆ ಕಡೆ ಮಾಡ್ತಾನೆ. ಇವತ್ತು ವೆಲ್ಫೇರ್ನ ಅಸೋಸಿಯೇಷನ್ ಪ್ರೆಸಿಡೆಂಟ್ ಆಗಿದ್ದೀನಿ. ಇವತ್ತೊಂದು ಕಷ್ಟ ಸುಖಗಳನ್ನ ನೋಡ್ತಾ ಇರ್ತೀವಿ. ಇವಾಗ ನೆಕ್ಸ್ಟು ಈ ಖಾತೆ ಇದೆಯಲ್ಲ, ಅದೆಲ್ಲ ವೆಲ್ಫೇರ್ ಕಮಿಟಿಯಿಂದ ಫ್ರೀಯಾಗೆ ಮಾಡಿಕೊಡ್ತೀವಿ ಎಲ್ಲ ಸದಸ್ಯರಿಗೆ ಅಂತ ಕಾರ್ಯ ಹಮ್ಮಿಕೊಂಡಿದ್ದೀವಿ. ಸೊ ಸಾಕಷ್ಟು ಕೆಲಸಗಳನ್ನ ಹಮ್ಮಿಕೊಂಡು ಮಾಡ್ತಾನೆ ಇರ್ತೀವಿ. ನಮಗೇನೆಂದರೆ ಎಲ್ಲೆಲ್ಲಿ ಹೆಲ್ಪ್ ಮಾಡೋಕ್ಕಾಗತ್ತೆ, ಯಾವಾಗ ಹೆಲ್ಪ್ ಮಾಡೋಕ್ಕತ್ತೆ ಅದನ್ನೆಲ್ಲ ಸಂದರ್ಭನ ನಾವೇ ಕ್ರಿಯೇಟ್ ಮಾಡ್ಕೋತೀವಿ. ಅಥವಾ ಅಕಸ್ಮಾತ್ ಅವಕಾಶ ಬಂದರೆ ಅದನ್ನು ಉಪಯೋಗಿಸ್ತೀವಿ. ಅವಕಾಶ ಬಂದಾಗ ನಾವು ಮಿಸ್ ಮಾಡ್ಕೊಳಕ್ಕಿಲ್ಲ. ಸೊ ಅದು ಇಲ್ಲದೇ ಇದ್ರೂ ನಾವು ಅವಕಾಶ ಮಾಡ್ಕೊಂಡು ನಾವು ಕೆಲಸ ಮಾಡ್ತಾನೆ ಇರ್ತೀವಿ. ನಮಗದು ಅಭ್ಯಾಸ ಆಗ್ಬಿಟ್ಟಿದೆ ಅಷ್ಟೇ. ಸರ್, ನಾನು ನಿಮ್ಮ ಹತ್ತಿರದ ಒಡನಾಟ ಇರೋರಿಂದ ಒಂದು ವಿಚಾರವನ್ನು ತಿಳಿದುಕೊಂಡು ಬಹಳನೇ ಖುಷಿ ಅನ್ನಿಸ್ತು. ಅಂದರೆ ಎಡಗೈ ನೀಡಿದಂಥ ದಾನ ಬಲಗೈಗೆ ಗೊತ್ತಾಗಬಾರ್ದು ಅನ್ನೋ ಒಂದು ಮಾತಿದೆ. ಅಂದರೆ ಎರಡು ಕೈಗಳಿಗೆ ಗೊತ್ತಾಗಬಾರ್ದು, ಆ ರೀತಿ ನೀವು ಅದನ್ನು ಎಲ್ಲೂ ಹೇಳ್ಕೊಂಡಿಲ್ಲ ಅಂತ ಕೂಡ ಕೇಳಿದ್ದೀನಿ. ಸೊ ಸರ್ ಅವರು ಯಾರೆಲ್ಲ ಇಲ್ಲಿ ವಾಚ್ಮ್ಯಾನ್ ಕೆಲಸ ಮಾಡ್ತಿದ್ರು ಮತ್ತು ಕ್ಲಬ್ನಲ್ಲಿ ಸುಮಾರು ವರ್ಷ 10 ವರ್ಷ ಎಲ್ಲ ಕೆಲಸ ಮಾಡಿದ್ದಾರೆ ಅಂಥವರಿಗೆ ಫ್ರೀ ಸೈಟ್ಗಳನ್ನು ಕೊಟ್ಟು ಮತ್ತು ಅಳಿದುಳಿದಂಥ ಮೆಟೀರಿಯಲ್ಸ್ ಏನಿತ್ತು ಅದೆಲ್ಲವನ್ನ ಕೂಡ ಫ್ರೀಯಾಗಿ ಅವ್ರು ಮನೆ ಕಟ್ಕೊಳ್ಳೋದಕ್ಕೆ ಕೂಡ ಕೊಟ್ಟಿದ್ದು ಅಂತ. ಅದನ್ನು ತುಂಬ ತುಂಬ ಖುಷಿ ಅನ್ನಿಸ್ತು ಸರ್. ಯಾಕಂದರೆ ಇವ್ರಿಗೆ ನಮ್ಮ ಧರ್ಮ, ಇವರು ನಮ್ಮ ಮೆಂಬರು, ನಮ್ಮ ಬೆಮೆಲ್ಲಲ್ಲಿ ಕೆಲಸ ಮಾಡೋರು, ಅವ್ರಿಗೆ ಕೊಡಬೇಕು ಅಂತ ಅದಕ್ಕೆ ಕೆರೆಯ ನೀರನ್ನು ಕೆರೆಗೆ ಚೆಲ್ಲಿ ಅಂತ ಅಲ್ಲಿಂದ ಕಲೆಕ್ಟ್ ಆಗಿದ್ದು ಇನ್ನೂ ಹೆಚ್ಚು ಬಂದಿದ್ದು ಎಲ್ಲವನ್ನ ಪೂರ್ತಿ ಡೆವಲಪ್ಮೆಂಟಿಗೆ ಹಾಕಿದ್ರಿ. ಬಟ್ ಇಲ್ಲಿಗೆ ಒಂದು ಕಟ್ಟಕಡೆಯ ವ್ಯಕ್ತಿಯನ್ನು ಕೂಡ ನೀವು ಗಮನಿಸಿರೋ ಅಂಥದ್ದು ತುಂಬ ಖುಷಿ ತರುತ್ತೆ. ಏನು ಹೇಳ್ತೀರಾ ಎಲ್ಲರಿಗೂ ಕೂಡ ಈ ವಿಚಾರದ ಕುರಿತಾಗಿ? ಈಗ ನಾವು ಒಂದು ಕೆಲಸ ತಗೊಳ್ಳುವಾಗ ಒಂದು ಕುಟುಂಬ ಥರ ಜೊತೆಲಿ ಕೆಲಸ ಮಾಡ್ತೀವಿ. ಅವರು ನಮ್ಮ ಜೊತೆ ಕೆಲಸ ಮಾಡುವಾಗ ಮನಸ್ಸಿಚ್ಛೆ ರಾತ್ರಿ ಹಗಲು ಎಲ್ಲ ದುಡಿದಿದ್ದಾರೆ. ಅದನ್ನು ನಾವು ದುಡ್ಡು ಕೊಟ್ಟು ಋಣ ತೀರ್ಸೋಕ್ಕಾಗಲ್ಲ. ಏಕೆಂದರೆ ನಮ್ಮ ಹತ್ರ ಅವಾಗ ಅಷ್ಟು ದುಡ್ಡು ಇರಲಿಲ್ಲ. ಏನು ಹೇಳ್ತೀರಾ, ಪಾಪ ದುಡ್ಡು ಇಲ್ಲದೇ ನಿಂತ್ಕೊಂಡು ನಮ್ಮ ಜೊತೆಗೆ ರಾತ್ರಿ ಹಗಲು ಕೆಲಸ ಮಾಡಿದ್ದಾರೆ. ಅಂಥವ್ರಿಗೆ ಏನು ಮಾಡೋಕ್ಕಾಗತ್ತೆ ಅಂತಂದಾಗ ನಮ್ಮ ಕೈಲಿ ಅವಕಾಶ ಸಿಕ್ಕಿದಾಗ ಅಲ್ಲೆಲ್ಲ ಎಲ್ಲೆಲ್ಲಿ ಸೈಟ್ ಉಳಿತದೋ ಅವೆಲ್ಲ ಚಿಕ್ಕ ಚಿಕ್ಕ ಸೈಟ್ ಹಾಕಿ 20, 30, 20, 40 ಅಂತ ಅಂದ್ಬಿಟ್ಟು ಅಲ್ಲೇ ಎಲ್ಲರಿಗೂ ಆಲ್ಮೋಸ್ಟ್ ಎಲ್ಲ ಕೆಲಸಗಾರಗಳು ಕೊಟ್ಕೊಂಡ್ಬಂದಿದ್ದೀವಿ. ಸೊ ಯಾರು ನಮ್ಮಲ್ಲಿ ಜೊತೆಯಲ್ಲಿ ಇದ್ದಾರೆ, ಇಷ್ಟು ದಿವಸ ಇದ್ದಾರೆ ಒಡನಾಟಿಯಾಗಿ, ನಾವು ಮೇಲ್ ಬರೋಕ್ಕೆ ನಾವು ಹಣ ಸಂಪಾದನೆ ಮಾಡೋಕ್ಕೆಲ್ಲ ಇವ್ರು ಕಾರಣಕರ್ತರು. ಸೊ ನಮ್ಮ ಹೆಂಡತಿ ಮಕ್ಕಳಿಗೆ ಮಾತ್ರ ಶೇರ್ ಕೊಡಬೇಕು ಅಂತಿಲ್ಲ, ಅವ್ರಿಗೂ ಒಂದಷ್ಟು ಶೇರ್ ಕೊಡಬೇಕು ಅಂತ ಒಂದು ಮನಸ್ಸಲ್ಲಿದೆ, ಅದನ್ನು ಕೊಡ್ತಾ ಇದ್ದೀವಿ ಅಷ್ಟೇ. ಸೋ ನೈಸ್, ಸೋ ನೈಸ್, ಸೂಪರ್ ಸರ್. ನಿಮ್ಮ ಬದುಕಿನ ಪಯಣ ಬಹುಶಃ ಒಂದು 10% ಅಷ್ಟೇ ನಾವು ಇವತ್ತಿನ ವಿಡಿಯೋನಲ್ಲಿ ಏನು ಶೇರ್ ಮಾಡ್ಲಿಕ್ಕೆ ಸಾಧ್ಯವಾಯಿತು, ನಿಮ್ಮ ಅನುಭವದ ತಿರುಳನ್ನು. ಸೊ ಮುಂದಿನ ದಿನಗಳಲ್ಲಿ ನಿಮ್ಮ ಪರಿಕಲ್ಪನೆ ಏನು? ಅಂದರೆ ಇವಾಗ ನೋಡಿ, ನಿಮ್ಮ ಜನ್ರೇಷನ್ ಅವರು ಒಂದು ಕೆಲವಷ್ಟೇ ಜನ ಇದ್ದಾರೆ, ಅವರ ನೆಕ್ಸ್ಟು ಮತ್ತು ಮೊಮ್ಮಕ್ಕಳು ಕೂಡ ಇವಾಗಲೇ ಇಲ್ಲಿ ಬೆಳೀತಿದ್ದಾರೆ. ಅವ್ರು ಹೇಗೆ ಕಾಪಾಡ್ಕೋಬೇಕು ಆರ್ ಆರ್ ನಗರ ಅನ್ನೋದು ನಿಮ್ಮ ಒಂದು ಭಾವನೆ ಮುಂದಿನ ದಿನಕ್ಕೆ?
ಅದಕ್ಕಾಗಿ ನಾನು ಇವಾಗ ವೆಲ್ಫೇರ್ ಕಮಿಟಿಗೆ ಹೋಗಿರೋದು ಅದೇ ಉದ್ದೇಶದಿಂದ. ನೆಕ್ಸ್ಟ್ ಜನ್ರೇಷನ್, ನೆಕ್ಸ್ಟ್ ಲೀಡರ್ನ ಕ್ರಿಯೇಟ್ ಮಾಡಬೇಕು ನಾವು. ಕಾರಣ ಏನು ಅಂತ ಹೇಳಿದ್ರೆ, ಇಷ್ಟು ದೊಡ್ಡ ಬಡಾವಣೆ ಮಾಡಿದ ಮುಖ್ಯ ಅಲ್ಲ, ಇದನ್ನ ಬೆಳೆಸ್ಬೇಕಾಗಿರೋದು ಭಾಳ ಮುಖ್ಯ ಇದೆ. ಬೆಳೆಸ್ಕೊಳ್ಳೋದು ಉಳಿಸೋದು ಎರಡೂ ಇದೆ. ಅದನ್ನ ಅಷ್ಟು ಈಸಿಯಾಗಿ ಮಾಡೋಕ್ಕಾಗಲ್ಲ. ಅದಕ್ಕೆ ನಾವು ಯಂಗ್ಸ್ಟರ್ಸ್ನ ಕರೆದು ಅವ್ರಿಗೆಲ್ಲ ಬಂದು ಟ್ರೈನಿಂಗ್ ಕೊಟ್ಟು ಯಾವ ರೀತಿ ಕೆಲಸ ಮಾಡಬೇಕು, ಯಾವ ರೀತಿ ಬಡಾವಣೆ ನಿರ್ಮಾಣ ಮಾಡಬೇಕು ಅನ್ನೋದನ್ನೆಲ್ಲ ಜೊತೆಲಿ ಇಟ್ಕೊಂಡು ಇವಾಗ ಹೇಳ್ಕೊಡ್ತೀವಿ. ಅದನ್ನ ಹೇಳ್ಕೊಂಡು ಅವ್ರು ಕೊಟ್ಟರೆ ಆ ಗ್ಯಾರಂಟಿ ಅವರು ಮುಂದೆ ಇನ್ನೂ ಚೆನ್ನಾಗಿ ತಗೊಂಡು ಹೋಗ್ತಾರೆ. ನನಗಿಂತ ಇನ್ನೂ ಚೆನ್ನಾಗಿ ತಗೊಂಡು ಹೋಗುವಂಥ ನಂಬಿಕೆ ನಾನು ಇಟ್ಕೊಂಡು ನಾನು ಕಲಿಸ್ತಾ ಇದ್ದೀನಿ. ಸೊ ಪ್ರತಿ ವರ್ಷ ನ್ಯೂ ಇಯರ್ಗೆ ಸರ್ ಅವರು ಬೆಸ್ಟ್ ಕ್ಲಬ್ ಅಲ್ಲಿ ಕಾಂಪಿಟೇಷನ್ಗಳನ್ನ ಆರ್ಗನೈಸ್ ಮಾಡ್ತಾರೆ. ಸೊ ಅದು ಸ್ಪೆಷಲಿ ಬೆಸ್ಟ್ ಕ್ಲಬ್ನ ಮೆಂಬರ್ಸ್ಗಳು ಮತ್ತು ಅವರ ಫ್ಯಾಮಿಲಿಗಳಿಗೆ ಅಂತಾನೆ, ಅಂದ್ರೆ ಅವರ ಒಂದು ಕಲ್ಚರಲ್ ಆಕ್ಟಿವಿಟೀಸ್ಗೆ ಪೂರಕವಾಗಿರುವಂಥದ್ದು ಅನ್ನೋ ಥರ. ಸೊ ತುಂಬ ಖುಷಿ ಅನ್ನಿಸ್ತು ಸರ್. RR ನಗರದಲ್ಲಿ ನಿಮ್ಮ ಪಾತ್ರವೆಷ್ಟು ಅನ್ನೋದ್ರ ಬಗ್ಗೆ ಮಾತ್ರ ಬೆಳಕನ್ನು ಚೆಲ್ಲಿದ್ದೀವಿ ಈ ಒಂದು ಎಪಿಸೋಡ್ನಲ್ಲಿ. ತುಂಬ ಖುಷಿ ಅನಿಸ್ತು. ನಿಮ್ಮ ಅನುಭವದ ತಿರುಳನ್ನು ನಮ್ಮ ಜೊತೆ ಹಂಚ್ಕೊಂಡಿದ್ದಕ್ಕಾಗಿ, ನಿಮ್ಮ ಬಗ್ಗೆ ಇದ್ದಂಥ ಗೌರವ ಇನ್ನೂ ಹೆಚ್ಚಾಯಿತು ಈ ಅನುಭವದ ಮಾತುಗಳನ್ನು ಕೇಳಿ. ನಿಮ್ಮಂಥವರ ಸಂಖ್ಯೆ ಹೆಚ್ಚಾಗಲಿ ಅಂತ ಹಾರೈಸ್ತಾ, ನೀವು ನಿಜಕ್ಕೂ ನಮ್ಮೆಲ್ಲರಿಗೂ ದಾರಿದೀಪ. ಸಮಸ್ತ RR ನಗರದ ನಿವಾಸಿಗಳ ಹೃದಯದಲ್ಲಿ ಶಾಶ್ವತವಾದ ಸ್ಥಾನವನ್ನು ತಾವಂತೂ ಪಡ್ಕೊಂಡಿದ್ದೀರಾ. ಧನ್ಯವಾದಗಳು. ಧನ್ಯವಾದಗಳು. ಸ್ನೇಹಿತರೆ, ಪ್ರತಿಯೊಂದು ಕಾರ್ಯಕ್ರಮ ನೀವು ನೋಡಿದಾಗ್ಲೂ ಕೂಡ ಇದರಿಂದ ನಾನೇನು ಕಲಿತೆ ಅನ್ನೋ ಒಂದು ವಿಚಾರವನ್ನ ಮನಸ್ಸಿನಲ್ಲಿ ಇರಿಸ್ಕೊಳ್ಬೇಕು. ಬಹುಮುಖ್ಯವಾಗಿ ನನಗೆ ಇವತ್ತು ಕಲಿತಂತಹ ವಿಚಾರಗಳೇನಪ್ಪ ಅಂತ ಹೇಳಿದ್ರೆ, ಡಾಕ್ಟರ್ ಅರುಣಾಚಲಂ ಅವರಿಂದ ನೋ ಅನ್ನೋ ಪದ ನಮ್ಮ ಡಿಕ್ಷನರಿನಲ್ಲಿ ಇರಲೇಬಾರ್ದು. ಶ್ರದ್ಧೆಯೊಂದಿದ್ದರೆ ನೀ ಗೆದ್ದೆ ಅನ್ನೋದನ್ನ ಯಾವತ್ತೂ ಮರಿಬಾರ್ದು. ಎಲ್ಲಿ ಕಪಟ ಇರೋಲ್ವೋ, ಎಲ್ಲಿ ಸ್ವಾರ್ಥ ಭಾವ ಇರೋದಿಲ್ವೋ, ಅಲ್ಲಿ ಭಗವಂತ ಕೂಡ, ಪ್ರಕೃತಿಯೇ ಕೂಡ ನಮಗೆ ಸಹಕಾರವನ್ನ ನೀಡುತ್ತೆ ಅನ್ನೋದಕ್ಕೆ ಒಂದು ದೊಡ್ಡ ನಿದರ್ಶನವೇ RR ನಗರ. ಕಾರಣ ಇದರ ಹಿಂದಿರುವಂತ ಸಚ್ಚಿಂತನೆ ಉಳ್ಳಂತ ವ್ಯಕ್ತಿ ಡಾಕ್ಟರ್ ಅರುಣಾಚಲಂ. ಖುಷಿ ಆಯ್ತು ಅಂತ ಭಾವಿಸ್ತೀನಿ ವಿಡಿಯೋ ನೋಡಿ. ಮತ್ತೆ ಇಲ್ಲಿ ನಿವಾಸಿಗಳು ಯಾರಿರ್ತೀರ ಖಂಡಿತ ನೋಡ್ಲೇಬೇಕಾಗಿರುವಂಥ ವಿಡಿಯೋ ಇದು. ಇಷ್ಟ ಆದ್ರೆ ಖಂಡಿತವಾಗ್ಲೂ ನಮ್ಮ ಜೊತೆ ಇರಿ. ಮುಂದಿನ ದಿನಗಳಲ್ಲಿ ಇನ್ನೊಂದಷ್ಟು ವಿಚಾರ ಸರ್ ಅವರ ಸಾಧನೆಯ ಹಾದಿಯ ಕುರಿತಾಗಿ ಪರಿಚಯ ಮಾಡ್ಕೊಡ್ತೀವಿ. ಹೋಗಿ ಬರ್ತೀವಿ. ನಮಸ್ಕಾರಗಳೊಂದಿಗೆ ದಿವ್ಯಾ ಆಲೂರ್.